ओम शांति। नानात्मा ಮಸ್ತಕ ಸಿಂಹಾಸನದಲ್ಲಿರುವ ಪ್ರಕಾಶವಾದ ಜ್ಯೋತಿ ಪವಿತ್ರ ಪ್ರಕಾಶ ಜ್ಯೋತಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಸರ್ವಶಕ್ತಿವಂತ ತಂದೆಯ ಶಕ್ತಿಶಾಲಿ ಕಿರಣಗಳ ಅಡಿಯಲ್ಲಿರುವ ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು ನಿರ್ವಿಘ್ನ ಆತ್ಮನಾಗಿದ್ದೇನೆ. ಓಂ ಶಾಂತಿ. ಬಾಪ್ ದಾದಾ ಮಧುಬನ್ ಮುರಳಿ ದಿನಾಂಕ 2/11/21. ಬಾಬಾ ತಿಳಿಸ್ತಾ ಇದ್ದಾರೆ, ಮೀಠೆ ಬಚ್ಚೆ तुम्हें मनसा वाचा कर्मणा एक्यूरेट बनना है क्योंकि तुम देवताओं से भी ऊंच ब्राह्मण चोटी हो. ಮಧುರ ಮಕ್ಕಳೇ, ನೀವು ಮನಸ ವಾಚ ಕರ್ಮಣ ಎಕ್ಯುರೇಟ್ ಆಗಬೇಕು. ಯಾಕೆ ಎಂದರೆ ನೀವು ದೇವತೆಗಳಿಗಿಂತಲೂ ಶ್ರೇಷ್ಠ ಬ್ರಾಹ್ಮಣರು, ಜುಟ್ಟಿಗೆ ಸಮಾನರಾಗಿದ್ದೀರಿ. ಜುಟ್ಟಿಗೆ ಸಮಾನರು ಅಂದರೆ ಅರ್ಥ ಅದರ ಶರೀರಕ್ಕೆ ಜುಟ್ಟು ತೋರಿಸ್ತಾರೆ ಲೌಕಿಕ ಬ್ರಾಹ್ಮಣರು, ಮತ್ತು ಅದರ ಮೇಲ್ಪಟ್ಟೇನಿಲ್ಲ. ಹಾಗೆ ಬಾಬಾ ಜುಟ್ಟಿಗೆ ಬ್ರಾಹ್ಮಣರನ್ನು ಜುಟ್ಟು ನೋಡಿದರೆ ಬ್ರಾಹ್ಮಣರು ಅಂತ ಹೇಳ್ತಾರೆ. ಆ ಒಂದು ಕುರುಹು ಇರ್ತದೆ. ಬಾಬಾ ನಮಗೆ ಬ್ರಾಹ್ಮಣರು ಅಂದರೆ ಶ್ರೇಷ್ಠರು ಎನ್ನುವ ಉದ್ದೇಶಕ್ಕೆ ಬ್ರಾಹ್ಮಣ ಅಂದ್ರೇ ಜುಟ್ಟಿಗೆ ಸಮಾನರು ಅಂತ ಹೇಳ್ತಾರೆ. ಪ್ರಶ್ನೆ, सबसे गुप्त और महीन बात कौन सी है जो बच्चे भी मुश्किल ही समझ सकते हैं. ತುಂಬ ಗುಪ್ತವಾದ ಆಳವಾದಂತಹ ಮಾತು ಯಾವುದು, ಮಕ್ಕಳಿಗೂ ಅರ್ಥ ಆಗೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಬಾಬಾ. ಯಾವ ವಿಷಯ? उत्तर, शिव बाबा और ब्रह्मा बाबा का भेद समझना सबसे गुप्त और महीन बात है. इसमें कई बच्चे मूंझ जाते हैं. यहाँ राज स्वयं बाप बतलाते हैं कि मैं सवेरे सवेरे इस तन द्वारा तुम बच्चों को पढ़ाता हूँ. बाकी ऐसे नहीं कि मैं कोई
सारा दिन इस पर सवारी करता हूँ. ಶಿವಬಾಬಾ ಮತ್ತು ಬ್ರಹ್ಮ ಬಾಬರವರ ಪರಿಚಯ, ಈ ಭೇದತೆಯನ್ನು ತಿಳ್ಕೊಳ್ಳೋದು ಇದು ಗುಪ್ತವಾದ ಆಳವಾದ ಮಾತಾಗಿದೆ. ಇದನ್ನು ಮಕ್ಕಳಿಗೆ ಅರ್ಥ ಆಗೋದು ಸಹ ಕಷ್ಟ. ಕೆಲವು ಮಕ್ಕಳಿಗೆ ಸಂಶಯನ ಬರ್ತದೆ. ಇದರ ರಹಸ್ಯ ಸ್ವಯಂ ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಮಕ್ಕಳೇ, ನಾನು ಬೆಳಗ್ಗೆ ಈ ತನುವಿನ ಆಧಾರ ಪಡೆದುಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತೇನೆ. ಬಾಕಿ ಹೀಗೆಂದಿಗೂ ಇಲ್ಲ. ಶಿವಬಾಬಾ ಹಗಲಿಡೀ ಬ್ರಹ್ಮನ ಶರೀರದಲ್ಲಿರ್ತಾರೆ ಅಥವಾ ಸವಾರಿ ಮಾಡ್ತಾರೆ, ಹೀಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. रूहानी बाप रूहानी बच्चों को समझाते हैं, बच्चे कौन ब्राह्मण, यह कभी भूलो मत कि हम ब्राह्मण हैं, देवता बनने वाले हैं. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಆತ್ಮಿಕ ಮಕ್ಕಳು ಅಂದರೆ ಯಾರು? ನಾವು ಬ್ರಾಹ್ಮಣರು. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ಎಂದಿಗೂ ಸಹ ನಾವು ಬ್ರಾಹ್ಮಣರು ಎಂಬುದನ್ನು ಮರಿಬೇಡಿ. ಯಾಕೆಂದರೆ ನಾಳೆ ನಾವು ದೇವತೆಗಳಾಗೋರು. वर्णों को भी याद करना होता है. यहाँ तुम आपस में ब्राह्मण ही ब्राह्मण हो. ब्राह्मणों को बेहद का बाप पढ़ाते हैं. ಯಾಕೆಂದರೆ ಬಾಬಾ ಮಕ್ಕಳಿಗೆ ವರ್ಣಗಳನ್ನು ನೆನಪು ಮಾಡಿಸ್ತಾ ಇದ್ದಾರೆ. ಇಲ್ಲಿ ನಾವೆಲ್ಲರೂ ಒಬ್ರಿಗೊಬ್ಬರು ಅಂದರೆ ಬಾಬಾ ಹೇಳ್ತಾರೆ, ನಾವೆಲ್ಲ ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣರಿಗೇ ವಿಶ್ವಪಿತ ತಂದೆಯಾಗಿ ಶಿಕ್ಷಣವನ್ನು ಕೊಡ್ತಿದ್ದಾರೆ. ये ब्रह्मा नहीं पढ़ाते, शिव बाबा पढ़ाते हैं. ब्रह्मा द्वारा ब्राह्मणों को ही पढ़ाते हैं. ಈ ಬ್ರಹ್ಮ ಶಿಕ್ಷಣ ಕೊಡ್ತಾ ಇರೋದಲ್ಲ, ಶಿವಬಾಬಾ ಕೊಡ್ತಾ ಇದ್ದಾರೆ ಬ್ರಹ್ಮಾರವರ ಮುಖಾಂತರ. ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರಿಗೆ ಬಾಬಾ ಈ ಶಿಕ್ಷಣ ಕೊಡ್ತಾ ಇದ್ದಾರೆ. ಶೂದ್ರ से ब्राह्मण बनने बिना देवता बन नहीं सकते. वर्षा तो शिव बाबा से मिलता है. शिव बाबा तो सभी का बाप हैं. ಶೂದ್ರರಿಂದ ಬ್ರಾಹ್ಮಣರಾದವರು ದೇವತೆಗಳಾಗ್ತಾರೆ. ಬ್ರಾಹ್ಮಣರಾಗದೆ ಆಗೋದಿಲ್ಲ. ಇಲ್ಲಿ ಶಿವಬಾಬನ ಸಂಪತ್ತು ಅಥವಾ ಭಾಗ್ಯ ಸಿಗೋದು ಸಹ ಬ್ರಾಹ್ಮಣರಿಗೇ. ಶಿವಬಾಬಾ तो सभी का बाप है. इस ब्रह्मा को ग्रैंड फादर कहा जाता है. लौकिक बाप तो सबको होते ही हैं. पारलौकिक बाप को भक्ति मार्ग में याद करते हैं. ಹೀಗೆ ಶಿವಬಾಬಾ ತಂದೆ ಆಗಿದ್ದಾರೆ. ಬ್ರಹ್ಮ ಬಾಬನಿಗೆ ಗ್ರ್ಯಾಂಡ್ ಫಾದರ್ ಅಂತ ಕರೀತಾರೆ. ಲೌಕಿಕ ತಂದೆ ಅಂತೂ ಎಲ್ಲರಿಗಿರ್ತಾರೆ. ಪಾರಲೌಕಿಕ ತಂದೆ ಎಂದು ಭಕ್ತಿ ಮಾರ್ಗದಲ್ಲಿ ತಂದೆಯ ರೂಪದಿಂದಲೇ ಶಿವಬಾಬನ ನೆನಪು ಮಾಡ್ತಾರೆ. अब तुम बच्चे समझते हो यहाँ अलौकिक बाप है जिसको कोई नहीं जानते. भला ब्रह्मा का मंदिर है. ನಮಗೀಗ ಗೊತ್ತಾಗಿದೆ ಶಿವಬಾಬಾ ಪಾರಲೌಕಿಕ ತಂದೆ, ಅಲೌಕಿಕ ತಂದೆ ಬ್ರಹ್ಮ ಬಾಬಾ. ಹೀಗೆ ಬ್ರಹ್ಮನ ಮಂದಿರನ್ನು ಸಹ ಕಟ್ಟಿ ಪೂಜಿಸ್ತಾರೆ. यहाँ भी प्रजापिता आदि देव का मंदिर है. उनको महावीर भी कहते हैं, कोई दिलवाला भी कहते हैं. ಹೀಗೆ ಪ್ರಜಾಪಿತ ಬ್ರಹ್ಮನ ಮಂದಿರ ಆದಿ ದೇವನ ರೂಪದಲ್ಲಿ ಕೂಡ ಪೂಜಿಸ್ತಾರೆ. ಅದಕ್ಕೆ ಮೌಂಟ್ ಅಬೂದಲ್ಲಿ ಮಹಾವೀರ ದಿಲ್ವಾಡ ಮಂದಿರ ಅಂತ ಫೇಮಸ್ ಇದೆ. परंतु वास्तव में दिल लेने वाला शिव बाबा है, न कि ब्रह्मा. सभी आत्माओं को सदा सुखी बनाने वाला, ಖುಷಿ ದೇನೆ ವಾಲ ಏಕ್ ಹಿ ಬಾಪ್ ಹೇ. ದಿಲ್ ಅಂದರೆ ಹೃದಯ. ಎಲ್ಲರ ಹೃದಯವನ್ನು ಗೆಲ್ಲುವನು, ಎಲ್ಲರಿಗೂ ಸುಖ ಕೊಡೋನಂದರೆ ಶಿವಬಾಬಾ, ಬ್ರಹ್ಮ ಅಲ್ಲ. ಆದರೆ ಬ್ರಹ್ಮಾರವರ ಮುಖಾಂತರ ಕೊಡ್ತಾರೆ. ಆದರೆ ಶಿವಬಾಬಾ ಕೊಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ಕಾಣೋದು ಬ್ರಹ್ಮ ಬಾಬಾ. ಅದಕ್ಕೋಸ್ಕರ ಬ್ರಹ್ಮನ ಮಂದಿರವನ್ನು ಕಟ್ಟಿ ಪೂಜಿಸ್ತಾರೆ. ಬ್ರಹ್ಮನನ್ನೇ ಮಹಾವೀರನ ರೂಪದಲ್ಲಿ ಕೂಡ ಪೂಜಿಸ್ತಾರೆ. यह भी सिर्फ तुम बच्चे ही जानते. दुनिया में तो मनुष्य कुछ नहीं जानते. हम ब्राह्मण ही शिव बाबा से वर्षा ले रहे हैं. तुम भी घड़ी घड़ी भूल जाते हो. ಹೀಗೆ ಮಕ್ಕಳಿಗೆ ಗೊತ್ತಿದೆ, ಈ ಜಗತ್ತಿನಲ್ಲಿ ಮನುಷ್ಯರಿಗೆ ಈ ಜ್ಞಾನ ಏನೂ ಗೊತ್ತೇ ಇಲ್ಲ. ನಾವು ಬ್ರಾಹ್ಮಣರಿಗೆ ಶಿವಬಾಬಾ ಭಾಗ್ಯವನ್ನು ಕೊಡ್ತಾ ಇದ್ದಾರೆ ಎಂಬುದು ನಾವು ಬ್ರಾಹ್ಮಣ ಮಕ್ಕಳು ಕೂಡ ಬಾರಿ ಬಾರಿ ಮರೆಯುತ್ತೇವೆ. याद है बड़ी सहज योग अक्षर सन्यासियों ने रखा है. तुम तो बाप को याद करते हो. योग तो कॉमन अक्षर है. ಹೀಗೆ ನೆನಪು ತುಂಬ ಸುಲಭ ಇದೆ. ಯೋಗ ಎಂಬ ಅಕ್ಷರ ಸನ್ಯಾಸಿಗಳು ಇಟ್ಟಿದ್ದಾರೆ. ನಾವೀಗ ಶಿವಬಾಬನ ನೆನಪು ಮಾಡ್ತಾ ಇದ್ದೇವೆ. ಯೋಗ ಅಕ್ಷರ ಇದು ತುಂಬ ಕಾಮನ್ ಆಗಿರುವಂತಹ ಅಕ್ಷರ.
ಯೋಗ ಆಶ್ರಮಗಳು ಸಹ ಕಲಿಯುಗದಲ್ಲಿ ಸಾಕಷ್ಟು ಇದ್ದಾವೆ। बच्चे और बाप बैठे हैं, बच्चों का फ़र्ज है बेहद बाप को याद करना। हम ब्राह्मण हैं, दादे से वर्षा लेते हैं ब्रह्मा द्वारा, इसलिए शिव बाबा कहते हैं जितना हो सके याद करते रहो। ಇಲ್ಲಿ ಶಿವಬಾಬ ತಂದೆ ನಾವು ಮಕ್ಕಳು ಕೂತಿದ್ದೇವೆ, ಮಕ್ಕಳ ಕರ್ತವ್ಯ ಆಗಿದೆ ಕೇವಲ ಶಿವಬಾಬಾ ಒಬ್ಬರನ್ನೇ ನೆನಪು ಮಾಡಬೇಕು। ನಾವು ಬ್ರಾಹ್ಮಣರು, ಬ್ರಹ್ಮರವರ ಮೂಲಕ ಶಿವಬಾಬನ ಭಾಗ್ಯವನ್ನು ನಾವು ಪಡೀತಾ ಇದ್ದೇವೆ। ಎಷ್ಟು ಸಾಧ್ಯ ಅಷ್ಟು ಕೇವಲ ನಾವು ಶಿವಬಾಬಾ ಒಬ್ಬರನ್ನೇ ನೆನಪು ಮಾಡಬೇಕು। चित्र भी भला याद रखो, याद तो रहेगी हम ब्राह्मण हैं। बाप से वर्षा लेते हैं, ब्राह्मण कब अपनी जाति को भूलते हैं क्या। ಹೀಗೆ ಚಿತ್ರ ಬಲ ನೆನ್ಪಿಟ್ಕೋಬೇಕಾಗಿದೆ। ಬಾಬಾ ಹೇಳ್ತಿದ್ದಾರೆ ನಾವು ಬ್ರಾಹ್ಮಣರು ಶಿವಬಾಬನಿಂದ ಭಾಗ್ಯ ಪಡೀತಿದ್ದೇವೆ ಎಂಬುದನ್ನು ಎಂದಿಗೂ ಮರಿಬಾರ್ದು। ನೋಡಿ, ಲೌಕಿಕ ಬ್ರಾಹ್ಮಣರು ಎಂದಾದರೂ ತಮ್ಮ ಬ್ರಾಹ್ಮಣತನವನ್ನು ಮರಿತಾರ? ನಾವು ಬ್ರಾಹ್ಮಣ ಜಾತಿಯವರು ಮರಿತಾರ? तुम शूद्रों के संग में आने से ब्राह्मणपना भूल जाते हैं। ब्राह्मण तो देवताओं से भी ऊंचे क्योंकि तुम ब्राह्मण नॉलेजफुल हो। ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನೀವು ಶೂದ್ರರ ಸಂಘದಲ್ಲಿ ಬಂದಾಗ ನಿಮ್ಮ ಬ್ರಾಹ್ಮಣತನವನ್ನು ಮರೆತು ಬಿಡ್ತೀರಿ। ಬ್ರಾಹ್ಮಣರು ಅಂದರೆ ದೇವತೆಗಳಿಗಿಂತಲೂ ಶ್ರೇಷ್ಠರು, ಯಾಕೆಂದರೆ ಬ್ರಾಹ್ಮಣರು ನಾಲೆಜ್ಫುಲ್ ಆಗಿರುತ್ತಾರೆ। भगवान को जानी जाननहार कहते हैं ना, इसका अर्थ यह नहीं कि सबके दिल में क्या है वह बैठ देखता है। ಭಗವಂತನಿಗೆ ಎಲ್ಲ ಬಲ್ಲವನು ಅಂತ ವರ್ಣಿಸ್ತಾರೆ। ಇದರ ಅರ್ಥ ಹೀಗಲ್ಲ, ಒಬ್ಬೊಬ್ಬರ ಮನಸ್ಸಿನಲ್ಲಿ ಏನಿದೆ ಅಂತ ಕೂತ್ಕೊಂಡು ನಾನು ನೋಡ್ತೇನಾ ಅಂತ ಬಾಬಾ ಕೇಳ್ತಾರೆ। ಬಾಬಾ ಒಬ್ಬೊಬ್ಬರ ಮನಸ್ಸಿನಲ್ಲಿ ಏನಿದೆ ಇದನ್ನು ನೋಡುವುದಿಲ್ಲ। उनको सृष्टि के आदि मध्य अंत के नॉलेज है, वह बीज रूप है, बीज झाड़ के आदि मध्य अंत को जानते हैं। ಶಿವಬಾಬಾ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ। ಈ ಸೃಷ್ಟಿ ವೃಕ್ಷದ ಕಲ್ಪವೃಕ್ಷದ ಬೀಜರೂಪನಾದಂಥ ಪರಮಾತ್ಮನಿಗೆ ಈ ವೃಕ್ಷದ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನ ಗೊತ್ತಿದೆ। तो ऐसे बाप को बहुत बहुत याद करना है। इनके आत्मा भी उस बाप को याद करते हैं। वह बाप कहते हैं यह भी मुझे याद करेंगे तब पद पाएंगे। ಹೀಗೆ ಬಾಬಾ ಹೇಳ್ತಾರೆ, ನಾವು ಶಿವಬಾಬನನ್ನು ತುಂಬ ತುಂಬ ನೆನಪು ಮಾಡಬೇಕಾಗಿದೆ। ನೋಡಿ, ಬ್ರಹ್ಮ ಬಾಬನು ಸಹ ಶಿವಬಾಬನ ತುಂಬ ತುಂಬ ನೆನಪು ಮಾಡಿ ಈ ಪದವಿಯನ್ನು ಪಡ್ಕೊಂಡಿದ್ದಾರೆ। तुम भी याद करेंगे तो पद पाएंगे, पहले पहले तुम बिना शरीर आए थे। ಹೀಗೆ ನಾವು ಕೂಡ ಶಿವಬಾಬಾ ಒಬ್ಬರನ್ನೇ ತುಂಬ ನೆನಪು ಮಾಡಬೇಕು। ಬಾಬಾ ಹೇಳ್ತಾರೆ, ಮಕ್ಕಳೇ ನೋಡಿ, ನೀವು ಪರಂಧಾಮದಿಂದ ಸಾಕಾರ ಜಗತ್ತಿಗೆ ಬರುವಾಗ ನಿರಾಕಾರ ಶರೀರ ಇಲ್ಲದನೇ ನೀವು ಆತ್ಮ ಬಂದಿರುತ್ತೀರಿ। फिर शरीर अशरीरी बन वापिस जाना है और सब देह के संबंधी तुमको दुख देने वाले उनको क्यों याद करते हो। ಹೀಗೆ ನಾವೀಗ ಮರಳಿ ಹೋಗಬೇಕಾಗಿರೋದು ಅಶರೀರಿಯಾಗಿ ಬಂದಿದ್ದೇವೆ, ಅಶರೀರಿಯಾಗಿ ಹೋಗಬೇಕು। ಬಾಕಿ ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಸಂಬಂಧಿಕರೆಲ್ಲರೂ ಕೂಡ ದುಃಖ ಕೊಡೋರೇ ಆಗಿದ್ದಾರೆ। ಹೀಗೆ ಇಂಥವರನ್ನು ಯಾಕೆ ನೆನ್ಪು ಮಾಡ್ತೀರಾ ಅಂತ ಬಾಬಾ ಕೇಳ್ತಾರೆ। जबकि मैं तुमको मिला हूँ, मैं तुमको नई दुनिया में ले जाने आया हूँ, वहाँ कोई दुख नहीं, वह है ही दैवी संबंध। ಹೀಗೆ ಬಾಬಾ ಹೇಳ್ತಿದ್ದಾರೆ, ನಾನು ನಿಮಗೆ ಸಿಕ್ಕಿದ್ದೇನೀಗ, ನಾನು ನಿಮಗೆ ನವ ಜಗತ್ತಿನ ಮಾಲೀಕರನ್ನಾಗಿ ಮಾಡ್ತೇನೆ। ಹೀಗಿರಬೇಕಾದ್ರೆ ದುಃಖ ಕೊಡುವಂಥ ಮಿತ್ರ ಸಂಬಂಧಿಕರನ್ನು ಯಾಕೆ ನೆನ್ಪು ಮಾಡ್ತೀರಿ? ಸತ್ಯುಗದಲ್ಲಿ ನಿಮಗೆ ದೈವಿ ಸಂಬಂಧ ಇರ್ತದೆ। यहाँ पहले दुख होता है स्त्री पुरुष के संबंध में, क्योंकि विकारी बनते हैं। तुमको मैं अब उस दुनिया के लायक बनाता हूँ जहाँ विकार की बात ही नहीं रहती। ಬಾಬಾ ಹೇಳ್ತಿದ್ದಾರೆ, ಕಲಿಯುಗ ಜಗತ್ತಿನಲ್ಲಿ ಮೊಟ್ಟ ಮೊದಲನೇದಾಗಿ ಸ್ತ್ರೀ ಮತ್ತು ಪುರುಷರು ಅಂದರೆ ಈ ಸಂಬಂಧಗಳಿಂದ ವಿಕಾರದ ಹಿಂದೆ ದುಃಖವನ್ನು ಕೊಡ್ತಾರೆ। ಬಾಬಾ ತಿಳಿಸ್ತಾರೆ, ಮಕ್ಕಳೇ ನೀವೀಗ ಹೊಸ ಜಗತ್ತಿಗೆ ಲಾಯಕ್ ಆಗ್ತಾ ಇದ್ದೀರಿ। ಅಂದರೆ ಸತ್ಯುಗ ಸ್ವರ್ಗದಲ್ಲಿ ಯಾವುದೇ ಪ್ರಕಾರದ ವಿಕಾರಗಳು ಅಲ್ಲಿ ಇರೋದಿಲ್ಲ। ये काम महाशत्रु गाया हुआ है तो आदि मध्य अंत दुख देते हैं। क्रोध के लिए ऐसे नहीं कहेंगे कि यहाँ आदि मध्य अंत दुख देते हैं। ಹೀಗೆ ಪಂಚವಿಕಾರದಲ್ಲಿ ಅತಿ ಮುಖ್ಯ ತುಂಬ ದೊಡ್ಡ ಕೆಟ್ಟ ಗುಣ ಅಂದರೆ ಕಾಮವಿಕಾರ।
ಈ ವಿಕಾರಕ್ಕೆ ಹೇಳಲಾಗುತ್ತೆ ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತೆ ಅಂತ. ಹಾಗೆ ಕ್ರೋಧಕ್ಕೆ ಹೇಳಲ್ಲ, ಕ್ರೋಧ ಆದಿ ಮಧ್ಯ ಅಂತ ದುಃಖ ಕೊಡ್ತದೆ ಹೀಗೆ ಹೇಳಲ್ಲ. तो काम को जीतना है वही आदि मध्य अंत दुख देते हैं, पतित बनाते हैं, पतित अक्षर विकार पर पड़ता है. ಹೀಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ವಿಕಾರವನ್ನು ಗೆಲ್ಲಬೇಕಾಗಿದೆ. ಯಾಕೆಂದರೆ ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡ್ತಾ ಬಂದಿದೆ. ಇದೇ ಆತ್ಮ ಪತಿತ ಮಾಡಿರುವುದು. ಪತಿತ ಅಕ್ಷರ ಹೇಳೋದೇ ವಿಕಾರಕ್ಕೆ. इस दुश्मन पर जीत पानी है, तुम जानते हो हम सत्यु के देवी देवता बन रहे, जब तक यह निश्चय नहीं तब तक कुछ पा नहीं सकेंगे. ಹೀಗೆ ಶತ್ರುವಿನ ಮೇಲೆ ವಿಜಯವನ್ನು ಪಡಿಬೇಕಾಗಿದೆ. ಮಕ್ಕಳೇ ನಿಮಗೆ ಗೊತ್ತಿದೆ ಸತ್ಯುಗ ಅಂದರೆ ದೇವಿ ದೇವತೆಗಳಿರುವಂತಹ ರಾಜ್ಯ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಎಲ್ಲಿವರೆಗೆ ನಾಳೆ ನಾವು ದೇವಿ ದೇವತೆಗಳಾಗ್ತೇವೆ ಎಂಬ ನಿಶ್ಚಯ ಇರಲ್ಲ ಅಲ್ಲಿವರೆಗೆ ಏನನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. बाप समझाते हैं बच्चों को मनसा वाचा कर्मणा एक्यूरेट बनना है, मेहनत है. ಬಾಬಾ ತಿಳಿಸ್ತಿದ್ದಾರೆ ಮಕ್ಕಳೇ ಈಗ ಮನಸಾ ವಾಚಾ ಕರ್ಮಣ ಎಕ್ಯುರೇಟ್ ಆಗಬೇಕಾಗಿದೆ. ನಾವು ಆತ್ಮ ಬರುವಾಗ ಹೇಗೆ ಪವಿತ್ರ ಇದ್ವಿ, ಈಗ ವಾಪಸ್ ಹೋಗಬೇಕಾದ್ರೂ ಪವಿತ್ರ ಎಕ್ಯುರೇಟ್ ಹೇಗಿದ್ದೇವೋ ಹಾಗೆ ಆಗಬೇಕಾಗಿದೆ. ಆದರೆ ಇದರಲ್ಲಿ ಸ್ವಲ್ಪ ಪರಿಶ್ರಮ ಇದೆ. दुनिया में यह किसी को भी पता नहीं कि तुम भारत को स्वर्ग बनाते हो. आगे चलकर समझेंगे. चाहते भी हैं कि वन वर्ल्ड, वन राज, वन रिलीजन, वन ಭಾಷಾ हो. ಬಾಬಾ ಹೇಳ್ತಾರೆ ಜಗತ್ತಿನವರಿಗಿದೆ ಗೊತ್ತೇ ಇಲ್ಲ ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾ ಇದ್ದೇವೆ. ಮುಂದಕ್ಕೆ ಎಲ್ಲರಿಗೂ ಸಹ ಗೊತ್ತಾಗ್ತದೆ ಒಂದೇ ಜಗತ್ತು, ಒಂದೇ ರಾಜ್ಯ, ಒಂದೇ ಧರ್ಮ, ಒಂದೇ ಭಾಷೆ, ಒಬ್ಬನ ಆಡಳಿತ ಎಂಬುದು ಸ್ಥಾಪನೆ ಆಗ್ತಾ ಇದೆ, ಇವರೇ ಮಾಡ್ತಾ ಇದ್ದಾರೆ ಎಂಬುದು ಗೊತ್ತಾಗ್ತದೆ. तुम समझा सकते हो आज से 5000 वर्ष पहले एक राज्य एक धर्म था जिसको ಸ್ವರ್ಗ कहा जाता है. ನೀವು ಯಾರಿಗಾದರೂ ಈ ಮಾತನ್ನೇ ಹೇಳ್ಬೋದು. 5000 ವರ್ಷಗಳ ಹಿಂದೆ ಭಾರತದಲ್ಲಿ ಒಂದೇ ರಾಜ್ಯ ಒಂದೇ ಧರ್ಮ ಇತ್ತು, ಅದಕ್ಕೆ ಸ್ವರ್ಗ ಎಂದು ಕರೆಯಲಾಗ್ತಿತ್ತು, ಅದಕ್ಕೆ ರಾಮರಾಜ್ಯ ಅಂತ ಕರೆಯಲಾಗ್ತಿತ್ತು. ಈಗೇನಾಗಿದೆ ಭಾರತ ರಾವಣ ರಾಜ್ಯವಾಗಿದೆ. ಇದು ಯಾರಿಗೂ ಸಹ ಗೊತ್ತಿಲ್ಲ. तुम भी नहीं जानते थे, अब तुम स्वच्छ बुद्धे बने हो नंबरवार पुरुषार्थ अनुसार. बाप बैठ तुमको समझाते हैं तो ज़रूर बाप की मत पर चलो. ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ಈಗ ನಿಮ್ಮ ಬುದ್ಧಿ ಸ್ವಚ್ಛ ಆಗ್ತಾ ಇದೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ಈಗ ಅವಶ್ಯ ಬಾಬನ ಮತದಂತೆ ನೀವು ನಡಿಬೇಕಾಗಿದೆ. बाप कहते हैं पुरानी दुनिया में रहते कमल फूल समान पवित्र रहो, मुझे याद भी करते रहो. ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿ ಇದ್ದವರಿಗೆ ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದವರು ಕಮಲ್ ಪುಷ್ಪ ಸಮಾನ ಪವಿತ್ರರಾಗಬೇಕು, ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡುತ್ತಿರಬೇಕು. बाप आत्माओं को समझाते हैं आत्माओं को ही पढ़ाने आया हूँ इन आर्गन्स द्वारा, ये तो पुरानी ಚೀಚಿ ದುನಿಯಾ ಚೀಚಿ ಶರೀರ ಹೇ. ಬಾಬಾ ತಿಳಿಸ್ತಿದ್ದಾರೆ ಮಕ್ಕಳೇ ನನ್ನ ಆತ್ಮಗಳಿಗೆ ಶಿಕ್ಷಣವನ್ನು ಕೊಡಲಿಕ್ಕಾಗಿ ಈ ಹಳೆಯ ಜಗತ್ತಿನ ಈ ಶರೀರದ ಆಧಾರ ಪಡ್ಕೊಂಡಿದ್ದೇನೆ. ಈ ಹಳೆಯ ಜಗತ್ತು ಅಂದರೆ ತುಂಬ ಕೊಳಕಾಗಿದೆ, ಮತ್ತು ಈ ಕೊಳಕಾದಂದರೆ ಪತಿತ ಶರೀರದಲ್ಲಿ ನಾನು ಬರ್ತೇನೆ. ಶರೀರನೂ ಕೂಡ ಪತಿತ. ಬ್ರಹ್ಮ ಬಾಬನ ಶರೀರ ಬಾಬಾ ಪ್ರವೇಶಿಸುವಾಗ 60 ವರ್ಷ ಆಗಿತ್ತು. तो तुम ब्राह्मण पूजा के लायक नहीं हो, गायन लायक हो, पूजन लायक देवताएं, तुम श्रीमत पर विश्व को स्वर्ग बनाते हो. ಈಗ ನಾವು ಬ್ರಾಹ್ಮಣರು ಪೂಜೆಗೆ ಲಾಯಕ್ಕಿಲ್ಲ, ನಾಳೆ ದೇವತೆಗಳಾಗಿರ್ತೇವಲ್ಲ ಪೂಜೆಗೆ ಲಾಯಕವರಾಗಿರ್ತಾರೆ. ಹೀಗೆ ನಾಳೆ ಪೂಜೆಗೆ ಲಾಯಕ್ಕಾಗಲಿಕ್ಕೆ ನಾವೀಗ ಬಾಬನ ಶ್ರೀಮತದಂತೆ ಸ್ವರ್ಗದ ಮಾಲೀಕರಾಗ್ತಾ ಇದ್ದೇವೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ದೇವತೆಗಳಿಗೆ ಮಹಿಮೆ ಪೂಜೆ ನಡೀತದೆ, ದೇವತೆಗಳಿಗೆ ಪೂಜೆ ನಡೀತದೆ, ಮಹಿಮೆ ಬ್ರಾಹ್ಮಣರಿಗೆ ನಡೀತದೆ. गायन जरूर तुम ब्राह्मणों का है न कि देवताओं का, तुम बाप तुमको शूद्र से ब्राह्मण बनाते हैं. ಹೀಗೆ ಮಹಿಮೆ ಇರೋದೆಲ್ಲ ಬ್ರಾಹ್ಮಣರಿಗೆ, ದೇವತೆಗಳಿಗೆ ಪೂಜೆ ನಡೀತದೆ. ಬಾಬಾ ಹೇಳ್ತಾರೆ ಮಕ್ಕಳೇ ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ. देवताओं को आत्मा और शरीर दोनों पवित्र हैं, अब तुम्हारा आत्मा पवित्र होती जाती है, शरीर पवित्र नहीं. ಹೀಗೆ ದೇವತೆಗಳು ಅಂದ್ರೇ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರುತ್ತೆ. ಈಗ ನೀವು ಆತ್ಮ ಪವಿತ್ರ ಆಗ್ತಾ ಇದ್ದೀರಿ ಅಂದರೆ ಶರೀರ ಪವಿತ್ರ ಇಲ್ಲ, ಆತ್ಮ
ಬ್ರಾಹ್ಮಣ ಜೀವನದಲ್ಲಿ ಆತ್ಮ ಪವಿತ್ರ ಆಗ್ತಾ ಇರುತ್ತೆ, ಶರೀರ ಅಲ್ಲ. अब तुम ईश्वर की मत पर भारत को स्वर्ग बना रहे हो, तुम भी स्वर्ग के लायक बन रहे हो. ಬಾಬಾ ತಿಳಿಸ್ತಾರೆ, ಮಕ್ಕಳೇ, ಈಗ ನೀವು ಈಶ್ವರನ ಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಿ. ನೀವೀಗ ಸ್ವರ್ಗಕ್ಕೆ ಲಾಯಕ್ ಆಗ್ತಾ ಇದ್ದೀರಿ. सतो प्रधान जरूर बनना है, सिर्फ तुम ब्राह्मण ही हो जिसको बाप बैठ पढ़ाते हैं. ಬ್ರಾಹ್ಮಣೋं का झाड़ वृद्धि को पाता रहेगा. ಬಾಬಾ ತಿಳಿಸ್ತಾರೆ, ಮಕ್ಕಳೇ, ನೀವೀಗ ಸತೋ ಪ್ರಧಾನರು ಅವಶ್ಯ ಆಗಬೇಕಾಗಿದೆ. ಕೇವಲ ನೀವೀಗ ಬ್ರಾಹ್ಮಣರೇ ಈ ಜ್ಞಾನ ಕೇಳ್ತಾ ಇದ್ದೀರಿ. ಬಾಬಾ ಬ್ರಾಹ್ಮಣರಿಗೆ ಈ ಜ್ಞಾನ ಕಲಿಸ್ತಾ ಇದ್ದಾರೆ. ಬ್ರಾಹ್ಮಣೋं का झाड़ वृद्धि को पाता रहेगा. ಬ್ರಾಹ್ಮಣ जो पक्के बन जाएंगे वही जाकर देवता बनेंगे. ಬಾಬಾ ತಿಳಿಸ್ತಾರೆ, ಮಕ್ಕಳೇ, ನೀವು ಬ್ರಾಹ್ಮಣರೇ, ಈ ಬ್ರಾಹ್ಮಣರ ವೃಕ್ಷ ಇದು ವೃದ್ಧಿ ಹೊಂದುತ್ತಾ ಇರ್ತದೆ. ಬ್ರಾಹ್ಮಣರೇ ಬಾಬಾ ಹೇಳ್ತಿದ್ದಾರೆ, ನೀವು ಪಕ್ಕ ಆದಾಗ ನಾಳೆ ದೇವತೆಗಳಾಗ್ತೀರಿ. ಪಕ್ಕ ಅಂದರೆ ಪರಿಪೂರ್ಣ ನಾವು ಆತ್ಮ ಶ್ರೇಷ್ಠ ಆಗ್ತೇವೆ. यह नया झाड़ है, माया के तूफ़ान भी लगते हैं, सतयुग में कोई तूफ़ान नहीं लगेगा. यहाँ माया बाबा की याद में रहने नहीं देती हैं. ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣರದ್ದು ಹೊಸ ವೃಕ್ಷ ಅಂದರೆ ಬಾಬನ ಮಕ್ಕಳು ಅಂದರೆ ಈಗ ತಾನೇ ಚಿಗುರ್ತಾ ಇರುವ ಎಲೆಗಳು ಅಂತ. ಇದಕ್ಕೆ ಮಾಯೆ ಬಿರುಗಾಳಿ ತುಂಬ ಬರ್ತದೆ. ಸತ್ಯುಗದಲ್ಲಿ ಬಿರುಗಾಳಿಯ ಮಾತಿಲ್ಲ, ಯಾಕೆಂದರೆ ಅಲ್ಲಿ ಮಾಯನೇ ಇಲ್ಲ. ಇಲ್ಲಿ ಮಾಯೆ ಏನು ಮಾಡ್ತದೆ, ಬಾಬನ ನೆನಪು ಮಾಡಲಿಕ್ಕೆ, ಬಾಬನ ಮಗುವಾಗಿರಲಿಕ್ಕೆ ಅದು ಬಿಡೋದಿಲ್ಲ. भारत का प्राचीन योग भी मशहूर है ना, विलायत वाले चाहते हैं प्राचीन योग आकर कोई सिखाए. ಹೀಗೆ ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧಿಯಾಗಿದೆ. ಬಾಬಾ ಹೇಳ್ತಿದ್ದಾರೆ, ವಿದೇಶದವರೆಲ್ಲರೂ ಸಹ ಬಯಸೋದು ಯಾವುದು, ಪ್ರಾಚೀನ ರಾಜಯೋಗ ಕಲಿಬೇಕು ಅಂತ ಕೂಡ ವಿದೇಶದಲ್ಲಿ ಕೂಡ ಇಷ್ಟಪಡ್ತಾರೆ. अब योग दो अक्षर का है, एक हठयोगी दूसरा राजयोगी. तुम हो राजयोगी, वह तो बहुत दिन से चले आते हैं. ಬಾಬಾ ಹೇಳ್ತಾರೆ, ಯೋಗ ಅಕ್ಷರ ಎರಡು ರೀತಿ ಇದೆ, ಒಂದು ಹಠಯೋಗ, ಒಂದು ರಾಜಯೋಗ. ನಾವೀಗ ರಾಜಯೋಗಿ ಆಗಿದ್ದೇವೆ. ಬಾಬಾ ಹೇಳ್ತಿದ್ದಾರೆ, ತುಂಬ ಸಮಯದಿಂದ ನಾವೀಗ ರಾಜಯೋಗವನ್ನು ಕಲಿತಾ ಇದ್ದೇವೆ. ರಾಜಯೋಗ अब तुमको पता पड़ा है, सन्यासी क्या जाने राजयोग से. बाप ने आकर बताया है, राजयोग में ही आकर सिखाता हूँ, कृष्ण तो सिखला न सके. ಹೀಗೆ ರಾಜಯೋಗ ಎಂಬುದು ನಮಗೀಗ ಗೊತ್ತಾಗಿದೆ. ಸನ್ಯಾಸಿಗಳಿಗೆ ರಾಜಯೋಗದ ವಿಷಯನೇ ಗೊತ್ತಿಲ್ಲ. ಬಾಬಾ ತಿಳಿಸ್ತಾರೆ, ರಾಜಯೋಗ ನಾನೇ ಕಲಿಸ್ತೇನೆ ಹೊರತು ಶ್ರೀಕೃಷ್ಣ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. यह भारत का ही प्राचीन योग है, सिर्फ गीता में मेरे बदले कृष्णा का नाम डाल दिया है. कितना फ़र्क हो गया है. शिव जयंती भी होती है तो तुम्हारे वैकुंठ के भी जयंती होती है जिसमें कृष्ण का राज्य है. ಹೀಗೆ ಭಾರತದ ಪ್ರಾಚೀನ ಯೋಗ ಇದು ರಾಜಯೋಗ. ಇದು ಭಗವದ್ಗೀತೆಯಲ್ಲಿ ವರ್ಣನೆ ಇದೆ, ಆದರೆ ಕೃಷ್ಣನೇ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಎಷ್ಟು ವ್ಯತ್ಯಾಸ ಆಗಿದೆ. ಶಿವ ಜಯಂತಿ ಕೂಡ ಆಚರಿಸ್ತಾರೆ, ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ವೈಕುಂಠ ಜಯಂತಿ ಎಂದು ಕೂಡ ಹೇಳ್ತೀರಿ. तो जिसमें कृष्णा का राज्य है, तुम जानते हो शिव बाबा की जयंती तो गीता की भी जयंती, वैकुंठ की भी जयंती हो रही है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ಕೃಷ್ಣನ ರಾಜ್ಯ ಇರ್ತದೆ. ನಿಮಗೆ ಗೊತ್ತಿದೆ, ಶಿವ ಬಾಬಾ ಸೃಷ್ಟಿಗೆ ಬಂದರೆ ಶಿವ ಜಯಂತಿ. ಶಿವ ಜಯಂತಿ ಅಂದರೆ ಬಾಬಾ ಬಂದರು ಅಂತ. ಬಂದೇನು ಮಾಡ್ತಾರೆ, ಬಾಬಾ ಸತ್ಯ ಗೀತಾ ಜ್ಞಾನ ಹೇಳ್ತಾರೆ, ಅದಕ್ಕೆ ಶಿವ ಜಯಂತಿ ದಿನವೇ ಗೀತಾ ಜಯಂತಿ. ಹೀಗೆ ಗೀತಾ ಜಯಂತಿಯಿಂದ ಏನಾಗುತ್ತೆ, ಸತ್ಯುಗ ಸ್ವರ್ಗ ಸ್ಥಾಪನೆ ಆಗುತ್ತೆ, ಅದಕ್ಕೆ ವೈಕುಂಠ ಜಯಂತಿ. ಮೂರು ಒಟ್ಟಿಗೆನೆ, ಶಿವ ಜಯಂತಿ, ಗೀತಾ ಜಯಂತಿ, ವೈಕುಂಠ ಜಯಂತಿ. तुम पवित्र बन जाएंगे. कल्प पहले मुआफिक स्थापना हो रही है तो शिव बाबा की जयंती सो स्वर्ग की जयंती. ಹೀಗೆ ನಾವು ಪವಿತ್ರರಾಗ್ತಾ ಇದ್ದೇವೆ. ಕಲ್ಪದ ಹಿಂದಿನಂತೆ ಶಿವ ಬಾಬಾ ಬಂದಿದ್ದಾರೆ. ಶಿವ ಜಯಂತಿ ಸೋ ಸ್ವರ್ಗದ ಜಯಂತಿ ಆಗಿದೆ. ಬಾಬಾ ಬಂದಿರೋದ್ರಿಂದಾಗಲೇ ಬಾಬಾನೇ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಬಂದಿರೋದೇ ಸ್ವರ್ಗ ಸ್ಥಾಪನೆ ಮಾಡಲಿಕ್ಕಾಗಿ, ಅದಕ್ಕೆ ಶಿವ ಜಯಂತಿ ದಿನವೇ ಸ್ವರ್ಗದ ಜಯಂತಿ ಆರಂಭ ಆಗುತ್ತೆ, ಅಂದರೆ ಸ್ಥಾಪನೆ ಆರಂಭ ಆಗುತ್ತೆ. बाबा ही आकर स्वर्ग की स्थापना करते हैं. अब बाप कहते हैं मुझे याद करो. याद न करने से माया कुछ न कुछ विकर्म करा देती हैं. ಹೀಗೆ ಬಾಬಾ ಬಂದಿರೋದೇ ಸ್ವರ್ಗ ಸ್ಥಾಪನೆಯನ್ನು ಮಾಡಲಿಕ್ಕೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡುತ್ತಿರಬೇಕು. ನೀವು ನೆನಪು ಮಾಡಲ್ಲ ಅಂದರೆ ಮಾಯೆ ಒಂದಿಲ್ಲ ಒಂದು ಪ್ರಕಾರದ ವಿಕರ್ಮ ಮಾಡಿಸುತ್ತದೆ. ಯಾದ ನಹಿ ಕಿಯಾ ಅವರ ಲಗಿ ಚಮಾಟ್.
ಬಾಬಾ ಏನು ಹೇಳ್ತಾರೆ, ನೀವು ನೆನಪು ಮಾಡ್ತಾ ಇಲ್ಲ ಎಂದರೆ ಮಾಯೆ ಅವಶ್ಯ ನಿಮ್ಮ ಕೆನ್ನೆಗೆ ಒಂದು ಪೆಟ್ಟು ಹಾಕ್ತದೆ, ಅಂದರೆ ಅರ್ಥ ಪಾಪ ಮಾಡಿಸ್ತದೆ. याद में रहने से चमाट नहीं खाएंगे, यहाँ बॉक्सिंग होती है तुम जानते हो, हमारा दुश्मन कोई मनुष्य नहीं ರಾವಣ ದುಶ್ಮನ್ ಹೇ. ಹೀಗೆ ನೆನಪಿನಲ್ಲಿಲ್ಲ ಅಂದರೆ ಮಾಯೆ ಪೆಟ್ಟು ಹಾಕ್ತದೆ, ಬಾಕ್ಸಿಂಗ್ ಕೊಡ್ತದೆ. ನಿಮಗೆ ಗೊತ್ತಿದೆ ನಮ್ಮ ಶತ್ರು ಮನುಷ್ಯರು ಯಾರಲ್ಲ, रावणनागिದ್ದಾನೆ. शादी करने के बाद कुमार कुमारी भी पतित बनने से एक दो को दुश्मन बन जाते हैं. शादी में लाखों रुपए खर्चा करते हैं, बाप कहते हैं शादी है बर्बादी. ಹೀಗೆ ಕಲಿಯುಗ ಜಗತ್ತಿನಲ್ಲಿ ಬಾಬಾ ಹೇಳ್ತಿದ್ದಾರೆ, ಕುಮಾರ್ ಕುಮಾರಿಯರಿರ್ತಾರೆ. ಮದುವೆ ಪೂರ್ವದಲ್ಲಿರುವ ಜೀವನ ಕುಮಾರ್ ಕುಮಾರಿ, ಮದುವೆ ನಂತರ ಪತಿ ಪತ್ನಿ. ಅಂದರೆ ಬಾಬಾ ಹೇಳ್ತಾರೆ ಸ್ವಲ್ಪ ಸಮಯ ಕಲಿಯುಗದಲ್ಲಿ ಸಂಸಾರ ಜೀವನದಲ್ಲಿ ಅವರು ಖುಷಿಯಲ್ಲಿರ್ಬೋದು, ಚೆನ್ನಾಗಿರ್ಬೋದು, ಕ್ರಮೇಣ ಒಬ್ರಿಗೊಬ್ರು ಶತ್ರುಗಳಾಗ್ಬಿಡ್ತಾರೆ. ಅದಕ್ಕೆ ಮೊದಲಿಗಿಂತಲೂ ಕಲಿಯುಗದಲ್ಲಿ ಇತ್ತೀಚೆಗೆ ಡೈವರ್ಸ್ ಕೇಸ್ಗಳೇ ಜಾಸ್ತಿ. ಮದುವೆಯಾಗಿ 6 ತಿಂಗಳು ವರ್ಷ ಆಗಿರಲ್ಲ, ಡೈವರ್ಸ್ ಆಗಿಬಿಡ್ತವೆ. ಕಾರಣ ಬಾಬಾ ಹೇಳ್ತಾ ಇದ್ದಾರೆ ಅಷ್ಟೊಂದು ಶತ್ರುತ್ವನದ ಸಂಸ್ಕಾರ ಮನುಷ್ಯನಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ ಲಕ್ಷಾಂತರ ಹಣ ಖರ್ಚು ಮಾಡಿ ಮದುವೆ ಮಾಡ್ತಾರೆ, ಮಕ್ಕಳನ್ನ ಮದುವೆ ಮಾಡ್ಕೊಳ್ತಾರೆ ಖರ್ಚು ಮಾಡಿ. ಆದರೆ ಸ್ವಲ್ಪ ದಿನಕ್ಕೇ ಆ ಜೀವನ ಸಂಸಾರ ಸಂಬಂಧ ಬೇಡಾಗ್ಬಿಡ್ತದೆ. ಕಲಿಯುಗ ಅಂದ್ರೇ ಹೀಗೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಕಲಿಯುಗ ಜಗತ್ತಿನಲ್ಲಿ ಮದುವೆ ಅಂದ್ರೇ ಸರ್ವನಾಶ ಅಂತ. अब पारलौकिक बाप ने ऑर्डिनेंस निकाला है कि बच्चे एक काम महाशत्रु है, उन पर जीत पहनो तो पवित्रता की प्रतिज्ञा करो. ಆದ್ದರಿಂದ ಬಾಬಾ ಮಕ್ಕಳಿಗೆ ಒಂದು ಆದೇಶವನ್ನು ಹೊರಡಿಸ್ತಾ ಇದ್ದಾರೆ, ಮಕ್ಕಳೇ ಕಾಮ ಮಹಾಶತ್ರು, ಈ ಶತ್ರುವಿನ ಮೇಲೆ ವಿಜಯವನ್ನು ಪಡಿಬೇಕು ಅಂದರೆ ನೀವು ಆತ್ಮ ಪವಿತ್ರನಾಗಿರುತ್ತೇನೆ ಎಂಬ ಪ್ರತಿಜ್ಞೆಯನ್ನು ಮಾಡಿರಿ. कोई भी पतित ना बने, जन्म जन्मांतर तुम पतित बने हो इस विकार से, इसलिए काम महाशत्रु कहा जाता है. ಬಾಬಾ ಹೇಳ್ತಾರೆ ಯಾರೂ ಪತಿತರಾಗಬಾರ್ದೀಗ. ಜನ್ಮ ಜನ್ಮಾಂತರಗಳಿಂದ ನೀವು ಪತಿತರಾಗ್ತಾ ಬಂದಿದ್ದೀರಿ. ಆದ್ದರಿಂದ ಅಂತಿಮ ಈ ಒಂದು ಜನ್ಮ ಮಕ್ಕಳ ನೀವು ಪವಿತ್ರರಾಗಿರಬೇಕು. ಈ ವಿಕಾರ ಶತ್ರುವಿನ ಮೇಲೆ ವಿಜಯವನ್ನು ಪಡಿಬೇಕು. बाप तो बहुत अच्छी रीति समझाते, तुमने 84 जन्म कैसे लिए, अब वापिस जाना है तुमको, तो बड़ा ही शुद्ध अहंकार होना चाहिए. ಬಾಬಾ ತಿಳಿಸ್ತಾರೆ ಮಕ್ಕಳೇ, ನೀವು 84 ಜನ್ಮ ಮುಗೀತು, ನೀವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಈಗ ನಮಗೆ ಬಾಬಾ ಸಿಕ್ಕಿದ್ದಾರೆ, ನಾವು ಪವಿತ್ರ ಆಗ್ತಾ ಇದ್ದೇವೆ ಎಂಬ ಶುದ್ಧ ಅಹಂಕಾರ ಮಕ್ಕಳಲ್ಲಿ ಇರಬೇಕು. हम आत्मा ही बाप की मत पर चल भारत को स्वर्ग बना रहे, हम ही फिर स्वर्ग के राज्य हम ही स्वर्ग में राज्य करेंगे, जितनी मेहनत करेंगे उतना पद पाएंगे. ನಾವು ಆತ್ಮ ಈಗ ಬಾಬನ ಶ್ರೀಮತದಂತೆ ನಡೆಯುತ್ತಾ ಸ್ವರ್ಗ ಸ್ಥಾಪನೆ ಮಾಡ್ತಾ ಇದ್ದೇವೆ. ಹಾಗೆ ನಾಳೆ ಸ್ವರ್ಗದ ರಾಜ್ಯಾಡಳಿತ ಕೂಡ ನಮ್ಮದೇ ಆಗಿರ್ತದೆ. ಹೀಗೆ ಎಷ್ಟೆಷ್ಟು ಪರಿಶ್ರಮ ಪಡ್ತೇವೆ ಸಂಗಮಯುಗದಲ್ಲಿ, ಅಷ್ಟು ನಮಗೆ ಶ್ರೇಷ್ಠವಾದ ಪದವಿ ಇದೆ. चाहे राजा रानी बनो चाहे प्रजा बनो, राजा रानी कैसे बनते यह भी देख रहे हो, फॉलो फादर गाया जाता है. ಹೀಗೆ ಬಾಬಾ ಹೇಳ್ತಾರೆ ಭಲ ನೀವು ಸತ್ಯುಗದಲ್ಲಿ ರಾಜರಾಗ್ರಿ, ರಾಣಿಯರಾಗ್ರಿ ಅಥವಾ ಪ್ರಜೆಗಳಾಗ್ರಿ. ಹೀಗೆ ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ನೋಡ್ತಾ ಇದ್ದೀರಿ, ನಿಮಗೆ ತುಂಬ ಶ್ರೇಷ್ಠವಾದ ಪದವಿ ಇರ್ತದೆ. ಈ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥದಲ್ಲಿ ಬ್ರಹ್ಮ ಬಾಬನ್ನ ಅನುಕರಣೆ ಮಾಡಿ. अब वह अब की बात है, लौकिक संबंध के लिए नहीं कहा जाता है. बाप मत देते हैं मामेकम याद करो तो विकर विनाश होंगे. ಬಾಬಾ ಹೇಳ್ತಾ ಇರೋದು ಫಾಲೋ ಫಾದರ್ ಅಂತ ಈಗಿನ ಮಾತು, ಲೌಕಿಕ ಸಂಬಂಧದ ಮಾತು ಬಾಬಾ ಹೇಳ್ತಾ ಇಲ್ಲ. ಬಾಬಾವನ್ನ ಶ್ರೀಮತ ಅಂದ್ರೇ ಕೇವಲ ಶುಭಾಬ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ಇದರಿಂದ ವಿಕರ್ಮ ವಿನಾಶ ಆಗುತ್ತೆ. तुम समझते हो हम अच्छी मत पर चलते हैं, बहुतों की सेवा करते हैं. बच्चे बाप के पास आते हैं तो शिव बाबा भी रिफ़्रेश करते हैं, तो यह भी रिफ़्रेश करते हैं. ಬಾಬಾ ತಿಳಿಸ್ತಿದ್ದಾರೆ ಮಕ್ಕಳೇ, ನೀವು ಚೆನ್ನಾಗಿ ನನ್ನ ಶ್ರೀಮತದಂತೆ ನಡಿಬೇಕು. ನೀವು ಹೇಳ್ತೀರಿ ನಾವು ಅನೇಕರ ಸೇವೆಯನ್ನು ಮಾಡ್ತೇವೆ, ಬಾಬನ ಬಳಿಗೆ ನಾವು ಹೋಗ್ತೇವೆ, ಮಧುಬನಕ್ಕೆ ಬಾಬನ ಬಳಿಗೆ ಹೋಗ್ತೇವೆ, ಅಲ್ಲಿ ಶಿವಬಾಬಾ ಅವತರಣೆ ಆಗುತ್ತೆ. ಬಾಬನು ಮಕ್ಕಳಿಗೆ ಹೇಗೆ ರಿಫ್ರೆಶ್ ಮಾಡ್ತಾರೆ ಹಾಗೆ ಬ್ರಹ್ಮ ಬಾಬನು ಸಹ ಮಕ್ಕಳಿಗೆ ರಿಫ್ರೆಶ್ ಮಾಡ್ತಾರೆ. यह भी तो सीखते हैं ना. शिव बाबा कहते मैं आता हूँ सवेरे को, अच्छा फिर कोई मिलने आता है तो क्या यह ब्रह्मा नहीं समझाएंगे.
ಹೀಗೆ ಬಾಬಾ ತಿಳಿಸ್ತಿದ್ದಾರೆ. ಬ್ರಹ್ಮ ಬಾಬಾನೂ ಕೂಡ ಸ್ಟೂಡೆಂಟೇ, ಅವರು ಕೂಡ ಕಲಿತಾ ಇದ್ದರು. ಶಿವಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಬೆಳಗ್ಗೆ ಬರ್ತೇನೆ ಅಂದರೆ ಬಾಬಾ ಬೆಳಗ್ಗೆ ಮುರಳಿ ಕ್ಲಾಸನ್ನು ನುಡಿಸ್ತಿದ್ರು. ಒಳ್ಳೆಯದು. ಬಾಬಾ ಹೇಳ್ತಾರೆ ಹಗಲಿಡೀ ಯಾರಾದರೂ ಬರ್ತಿದ್ರಲ್ಲ ಆಗ ಬ್ರಹ್ಮ ಬಾಬಾ ತಿಳಿಸೋದಿಲ್ವಾ ಅಂತ ಬಾಬಾ ಕೇಳ್ತಾರೆ. ऐसे कहेंगे क्या कि बाबा आप आकर समझाओ, मैं नहीं समझाऊंगा, ये बड़ी गुप्त गुह्य बातें हैं. ಆದರೆ ಬ್ರಹ್ಮ ಬಾಬಾ ಎಂದಿಗೆ ಹೀಗೆ ಹೇಳುತ್ತಿರಲಿಲ್ಲ. ಬಾಬಾ ನಾನು ತಿಳಿಸೋದಿಲ್ಲ, ನೀನೇ ಬಂದು ತಿಳಿಸೋ ಜ್ಞಾನ ಅಂತ ಹೀಗೆ ಹೇಳ್ತಿರಲಿಲ್ಲ. ಇದು ಶಿವಬಾಬಾ ಬ್ರಹ್ಮರವರ ಮುಖಾಂತರ ಜ್ಞಾನ ತಿಳಿಸ್ತಾ ಇದ್ದಾರೆ ಎಂಬ ಮಾತು ತಿಳ್ಕೊಳ್ಳೋದು ತುಂಬ ಗುಪ್ತವಾದ ವಿಷಯ ಇದಾಗಿದೆ. मैं तो सबसे अच्छा समझा सकता हूँ, ऐसे क्यों समझते कि शिव बाबा ही समझाते हैं? ये नहीं समझते होंगे, यह भी जानते हो कल्प पहले इसने समझाया तब तो यह पद पाया है. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಶಿವಬಾಬಾ ಬ್ರಹ್ಮನ ಮೂಲಕ ಮುರಳಿ ನುಡಿಸ್ತಿದ್ರು ಬೆಳಗ್ಗೆನೆ. ಆದರೆ ಹಗಲಿಡೀ ಬ್ರಹ್ಮ ಬಾಬಾ ಯಾರು ಆದರೂ ಬಂದವರಿಗೆ ಅವರಿಗೆ ಜ್ಞಾನ ಬ್ರಹ್ಮ ಬಾಬಾ ಹೇಳ್ತಾ ಇದ್ದರು. ಇದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಜ್ಞಾನ ತಿಳ್ಕೊಂಡಿರೋದರಿಂದ ಬ್ರಹ್ಮ ಅನ್ಯರಿಗೆ ಜ್ಞಾನ ತಿಳಿಸ್ತಾ ಇದ್ದದ್ದಕ್ಕಾಗಿಯೇ ಅವರಿಗಷ್ಟು ಶ್ರೇಷ್ಠ ಪದವಿ ಪ್ರಾಪ್ತಿಯಾಯಿತು. ಮಮ್ಮ ಭೀ ಸಮಜಾತಿತ್ತೀನ ವಹ ಭೀ ಉಂಚ್ ಪದ್ ಪಾತಿ ಹೇ. ಹಾಗೆ ಮಮ್ಮನೂ ಕೂಡ ಜ್ಞಾನ ಸ್ವೀಕಾರ ಮಾಡಿ ಅನುಭವ ಮಾಡಿ ಮಮ್ಮನೂ ಕೂಡ ಜ್ಞಾನ ಹೇಳ್ತಿದ್ರಲ್ಲ. तो बाबा को सूक्ष्म वतन में देखते हैं तो बच्चों को फॉलो करना है, ಸರೆಂಡರ್ ಹೋತೆ ಬಿ ಗರೀಬ್ ಹೇ. ಹೀಗೆ ಬಾಬಾ ಹೇಳ್ತಾರೆ, ನಾವು ಬ್ರಹ್ಮ ಬಾಬರನ್ನ ಈಗ ಸೂಕ್ಷ್ಮ ವತನದಲ್ಲಿ ನೋಡ್ತೇವೆ, ಆದರೂ ಸಾಕಾರದಲ್ಲಿ ಬ್ರಹ್ಮ ಬಾಬರವರನ್ನೇ ನಾವು ಅನುಕರಣೆ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ಈಗ ನಾವು ಬಾಬನಿಗೆ ಸಂಪೂರ್ಣ ಸಮರ್ಪಿತರು ಅಂದರೆ ಬಾಬಾ ಹೇಳ್ತಾರೆ ನಾವು ಈಗ ಬಡವರು. साहूकार तो सरेंडर हो न सके, गरीबी कहते हैं बाबा ये सब कुछ आपका है, शिव बाबा तो दाता है वह कभी लेता नहीं. ಹೀಗೆ ಶಿವ ಬಾಬಾ ಮಕ್ಕಳಿಗೆ ಅಂದರೆ ಬಡವರು ಬಾಬನಿಗೆ ಸಮರ್ಪಿತರಾಗ್ತಾರೆ, ಶ್ರೀಮಂತರಾಗೋದು ಕಷ್ಟ ಆಗಿದ್ದಾರೆ, ಆದರೆ ಸಂಖ್ಯೆ ಕಡಿಮೆ. ಬಡ ಮಕ್ಕಳು ತುಂಬ ಬಾಬನಿಗೆ ಸಮರ್ಪಿತರಾಗ್ತಾರೆ. ಅದಕ್ಕೆ ಬಾಬಾ ಮಕ್ಕಳನ್ನು ನೋಡ್ತಾರೆ, ಬಡ ಮಕ್ಕಳು ಕೂಡಲೇ ಪ್ರತಿಜ್ಞೆ ಮಾಡ್ತಾರೆ, ಬಾಬಾ ನಂದೇನಿದೆ, ನಂದೆಲ್ಲವೂ ನಿನ್ನದೇ, ನನ್ನ ಶರೀರ ಕೂಡ ನಿನ್ನದೇ. ಯಾಕೆ ಶಿವಬಾಬಾ ದಾತ ಆಗಿದ್ದಾರೆ. ಬಾಬಾ ಹೇಳ್ತಾರೆ ನಾನು ಎಂದಿಗೂ ನಿಮ್ಮಿಂದ ಏನನ್ನು ತಗೊಳ್ಳೋದಿಲ್ಲ. बच्चों को कहते हैं सब कुछ तुम्हारा है, अपने लिए महल यहाँ या वहाँ नहीं बनाता हूँ. ಬಾಬಾ ಹೇಳ್ತಾರೆ ಮಕ್ಕಳೇ ನಂದೇನಿದೆ, ಶಿವಬಾಬಾ ಹೇಳ್ತಾ ಇರೋದು ಮಕ್ಕಳೇ ನಂದೇನಿದೆ ಎಲ್ಲ ನಿಮ್ಮದೇ, ಆದರೆ ನನಗೋಸ್ಕರ ಅಂತ ನಾನು ಇಲ್ಲಿ ಆಗಲಿ ಸ್ವರ್ಗದಲ್ಲಾಗಲಿ ಮಹಲ್ ಕಟ್ಕೊಳ್ಳೋದಿಲ್ಲ. ತುಮಕೋ ಈ ಸ್ವರ್ಗ ಕಾ ಮಾಲೀಕ್ ಬನಾತಾ ಹೂँ, अब इन ज्ञान रत्नों से झोली भरनी है. ಮಕ್ಕಳೇ ನಾನೇ ನಿಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೇನೆ. ಈಗ ಸಂಗಮಯುಗದಲ್ಲಿ ಜ್ಞಾನ ರತ್ನಗಳಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಬೇಕು. मंदिर में जाकर कहते हैं झोली भर दो, परंतु किस प्रकार की किस चीज़ की झोली भर दो. ಹೀಗೆ ಶಿವನ ಮಂದಿರಕ್ಕೆ ಹೋಗಿ ಭಕ್ತರು ಬೇಡ್ತಾರೆ, ಭಗವಂತ ನನ್ನ ಜೋಳಿಗೆ ತುಂಬಿಸು ಅಂತ. ಯಾವ ವಸ್ತುವಿನಿಂದ ಯಾವ ರೀತಿ ಜೋಳಿಗೆ ತುಂಬಿಸಬೇಕು ಇದು ಗೊತ್ತಿಲ್ಲ ಭಕ್ತರಿಗೆ. अब झोली भरने वालों को, झोली भरने वाले तो लक्ष्मी हैं जो पैसा देती हैं, शिव के पास तो जाते नहीं, शिव के लिए कहते हैं कि गीता सुनाई. ಹೀಗೆ ಜೋಳಿಗೆ ತುಂಬಿಸಲಿಕ್ಕೆ ಕೇಳೋದು ಲಕ್ಷ್ಮಿಗೆ, ಹಣದಿಂದ ಜೋಳಿಗೆಯನ್ನು ತುಂಬಿಸು ಅಂತ ಕೇಳ್ತಾರೆ. ಆದರೆ ಶಿವಬಾಬನ ಬಳಿಗೆ ಹೋಗುವುದಿಲ್ಲ ಹಣ ಕೇಳಲಿಕ್ಕೆ, ಶಿವನ ಮಂದಿರಕ್ಕೆ ಹಣ ಕೇಳಲಿಕ್ಕೆ ಹೋಗಲ್ಲ, ಹಣ ಕೇಳೋದು ಲಕ್ಷ್ಮಿಯಿಂದ. ಹೀಗೆ ಕೃಷ್ಣನ ಬಳಿಗೆ ಹೋಗುವುದಿಲ್ಲ, ಕೃಷ್ಣ ಭಗವದ್ಗೀತೆಯನ್ನು ಹೇಳಿದ ಅಂತ ಹೇಳ್ತಾರೆ. परंतु कृष्ण के लिए नहीं कहते झोली भर दो, शंकर के पास जाकर कहते हैं समझते हैं शिव और शंकर, समझते हैं शिव और शंकर एक हैं. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ಕೃಷ್ಣನ ಬಳಿಗೆ ಹೋಗೋದಿಲ್ಲ ಜೋಳಿಗೆ ತುಂಬಿಸು ಅಂತ, ಯಾಕೆಂದರೆ ಕೃಷ್ಣ ಭಗವದ್ಗೀತೆ ನುಡಿಸಿದ ಅಂತ ಹೇಳ್ತಾರೆ. ಶಂಕರನ ಬಳಿಗೆ ಹೋಗಿ ಕೇಳ್ತಾರೆ ನಮ್ಮ ಜೋಳಿಗೆಯನ್ನು ತುಂಬಿಸು ಅಂತ, ಯಾಕೆಂದರೆ ಶಿವಶಂಕರ ಒಂದೇ ಅಂತ ಹೇಳ್ತಾರೆ. शंकर तो झोली खाली करने वाला है, हमारी झोली तो कोई खाली नहीं कर सकता. ಆದರೆ ಬಾಬಾ ಹೇಳ್ತಾರೆ ಶಂಕರ ಜೋಳಿಗೆ ಖಾಲಿ ಮಾಡಿಸೋನು, ಅಂದರೆ ಎಲ್ಲ ಪಾಪಕರ್ಮಗಳು ನಾಳೆಗೆ ಖಾಲಿ ಮಾಡಿಸೋನೇ ಶಂಕರ. ಅಂದರೆ ಶಂಕರ ಅಂದರೆ ಅರ್ಥ ವಿನಾಶ ಸ್ವರೂಪ, ವಿನಾಶಕಾರಿ. ಹೀಗೆ ಶಿವಬಾಬಾ ನಮ್ಮ ಜೋಳಿಗೆಯನ್ನು ತುಂಬಿಸ್ತಾರೆ.
ಬಾಕಿ ಶಂಕರ ಜೋಳಿಗೆ ಖಾಲಿ ಮಾಡಿಸ್ತಾರೆ. तो विनाश तो होना ही है, गाया हुआ बे रुद्र ज्ञान यज्ञ में विनाश ज्वाल निकली, परंतु ऐसे कोई समझते थोड़ी ही हैं. ಯಾಕೆ ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ. ವಿನಾಶ ಅಂದರೆ ಪಾಪಕರ್ಮಗಳ ವಿನಾಶ, ಸೃಷ್ಟಿ ವಿನಾಶ ಎಲ್ಲವೂ. ಹೀಗಾಗಿ ಬಾಬಾ ಹೇಳ್ತಾರೆ ಶಂಕರ ಜೋಳಿಗೆ ಖಾಲಿ ಮಾಡಿಸ್ತಾನೆ. ನಮ್ಮ ಪಾಪಕರ್ಮಗಳಿಂದ ತುಂಬಿರೋ ಜೋಳಿಗೆ ಶಂಕರ ಖಾಲಿ ಮಾಡಿಸ್ತಾನೆ. ಅಂದರೆ ಶಿವಬಾಬನೇ ಶಂಕರ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ವಿನಾಶ ಜ್ವಾಲ ಪ್ರಜ್ವಲಿಸ್ತಾ ಇದೆ ಈ ರುದ್ರಜ್ಞಾನ ಯಜ್ಞದಿಂದ. ಬಾಬಾ ಹೇಳ್ತಾರೆ ಇವೆಲ್ಲ ಮಾತುಗಳು ಮಕ್ಕಳೇ ನಿಮಗೆ ಮಾತ್ರ ಈಗ ಅರ್ಥ ಆಗ್ತಾ ಇದೆ. तुम बच्चे हो, गृहस्थ त्यौहार में भी रहना है, धंधा भी करना है. बाप हर एक की नब्ज देख राय देते हैं, क्योंकि बाप समझाते हैं मैं कहूँ और न कर सके ऐसे राय ही क्यों दूँ. ಬಾಬಾ ತಿಳಿಸ್ತಾರೆ ಮಕ್ಕಳೇ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಉದ್ಯೋಗ ವ್ಯವಹಾರ ಮಾಡುತ್ತಿದ್ದರೂ ಕೂಡ ಕೇವಲ ಶಿವಬಾಬೊಬ್ಬರನ್ನೇ ನೆನಪು ಮಾಡಬೇಕು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ನಾನು ಪ್ರತಿಯೊಬ್ಬ ಮಗುವಿನ ಸ್ಥಿತಿ ಅಂದರೆ ಇದಕ್ಕೆ ನಾಡಿ ನೋಡೋದು ಅಂತ. ನಾನು ನಾಡಿ ನೋಡ್ತೇನೆ, ಅವರಿಗೇನು ಅವಶ್ಯಕತೆ ಇದೆ, ಅವ್ರಿಗೇನು ಮಾಡಲಿಕ್ಕೆ ಕೂಡುತ್ತೆ, ನಾನು ಅದನ್ನೇ ಸಲಹೆ ಕೊಡ್ತೇನೆ. ನಾನು ಸಲಹೆ ಕೊಡೋದು ಮಕ್ಕಳಿಂದ ಮಾಡಲಿಕ್ಕಾಗಲ್ಲ ಅನ್ನೋಂಥ ಸಲಹೆಯನ್ನು ಯಾಕೆ ಕೊಡಲಿ ನಾನು ಅಂತ ಬಾಬಾ ಕೇಳ್ತಾರೆ. ನಬ್ಜ ದೇಕರ್ ಹಿ ರಾಯ್ ದೇತೆ ಹೇ, ಇನ್ಕೆ ಪಾಸ್ ತೋ ಆನಾ ಪಡೆ ವಹ ಪೂರಿ ರಾಯ್ ದೇಂಗೆ. ಹೀಗೆ ಶಿವಬಾಬನು ಕೂಡ ಮಕ್ಕಳ ನಾಡಿ ನೋಡಿ ಅಂದರೆ ಅವ್ರಿಗೇನು ಪುರುಷಾರ್ಥ ಮಾಡಲಿಕ್ಕಾಗುತ್ತೆ, ಈಗ ಅವರ ಜೀವನಕ್ಕೆ ವರ್ತಮಾನದಲ್ಲಿ ಏನು ಅವಶ್ಯಕತೆ ಇದೆ ಆ ಸಲಹೆನೇ ಬಾಬಾ ಕೊಡ್ತಾರೆ. ಆದರೆ ಬ್ರಹ್ಮ ಬಾಬನ ಸಮ್ಮುಖದಲ್ಲಿ ಬಂದಾಗ ಬ್ರಹ್ಮ ಬಾಬಾ ತನ್ನ ಅನುಭವದಂತೆ ಮಕ್ಕಳಿಗೆ ಸಲಹೆ ಕೊಡ್ತಿದ್ರು, ಈಗೇನು ಮಾಡಬೇಕಾಗಿದೆ. तो सबको पूछना चाहिए बाबा इस हालत में हमको क्या करना चाहिए, अब क्या करें. बाप ಸ್ವರ್ಗ में तो ले जाते हैं. ಹೀಗೆ ಬಾಬಾ ಮಕ್ಕಳಿಗೆ ಪ್ರಶ್ನೆ ಇಡ್ತಾರೆ. ನಿಮಗೇನಾದರೂ ಪರಿಸ್ಥಿತಿ ಸಮಸ್ಯೆ ಬಂದಾಗ ಅಲ್ಲಿ ನೀವು ನನಗೆ ಪ್ರಶ್ನೆ ಮಾಡಬೇಕು, ಬಾಬಾ ಸಮಸ್ಯೆ ಪರಿಸ್ಥಿತಿ ಹೀಗಿದೆ, ಈಗ ನಾನೇನು ಮಾಡಲಿ ಅಂತ. ಯಾಕೆಂದರೆ ನಾಳೆ ನಿಮಗೆ ನಾನು ಸ್ವರ್ಗಕ್ಕೆ ಕರೆದೊಯ್ಯಬೇಕಂದ್ರೆ ಈಗ ಏನು ಮಾಡಬೇಕು ಅಂತ ನೀವು ಕೇಳಬೇಕಲ್ಲ. तुम जानते हो हम स्वर्गवासी तो बनने वाले हैं, अब हम स्वर्गवासी अब नरकवासी हैं. अब तुम न ಸ್ವರ್ಗ में हो न ಸ್ವರ್ಗ ನರಕ में हो. ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ನಾಳೆ ಸ್ವರ್ಗವಾಸಿಗಳಾಗೋರು ಈಗ ನರಕವಾಸಿ ಆಗಿದ್ದೀರಿ ಅಂದರೆ ಸಂಗಮಯುಗದಲ್ಲಿ ನಾವು ಆತ್ಮ ಸ್ವರ್ಗದಲ್ಲಿನೇ ಇಲ್ಲ ನರಕದಲ್ಲಿನೇ ಇಲ್ಲ, ಮಧ್ಯದ ಸಮಯ ನಡೀತಾ ಇದೆ ನಮಗೆ ಮಾತ್ರ. तो जो ब्राह्मण बनते हैं उनका लंगर इस दुनिया छीछी दुनिया से उठ चुका है. तुम कलयुगी दुनिया से किनारा अब छोड़ चुके हो. ಹೀಗೆ ಯಾರ್ಯಾರು ಬಾಬನ ಮಕ್ಕಳು ಬ್ರಾಹ್ಮಣರಾಗಿದ್ದಾರೆ ಅವರ ಕಲಿಯುಗದ ಆಕರ್ಷಣೆ ಜಂಜಾಟ ಅಥವಾ ಕಲಿಯುಗದಲ್ಲಿ ಏನು ಅನೇಕ ಪ್ರಕಾರದ ಬಂಧನ ಕಟ್ಟಿಕೊಂಡಿತ್ತಲ್ಲ ಇದಕ್ಕೆ ಲಂಗರ್ ಅಂತ ಹೇಳ್ತಾರೆ. ಲಂಗರ್ ಅಂದರೆ ಅರ್ಥ ಹೇಗೆ ಹಡಗುಗಳನ್ನು ಅಥವಾ ನೌಕೆಗಳನ್ನು ನದಿ ತೀರದಲ್ಲಿ ಕಟ್ಟಿ ಹಾಕ್ತಿರ್ತಾರೆ, ಒಂದು ಗೂಟಕ್ಕೆ ಕಟ್ಟಿ ಹಾಕ್ತಾರೆ. ಕಟ್ಟಿ ಹಾಕಲಿಲ್ಲ ಅಂದರೆ ನೀರಿನ ಅಲೆಗೆ ಅದು ತೇಲಿ ಹೋಗಿಬಿಡ್ತವೆ. ಹಾಗೆ ದೊಡ್ಡ ದೊಡ್ಡ ಬಂದರುಗಳನ್ನು ಏನು ಮಾಡ್ತಾರೆ ಸಮುದ್ರ ಮಧ್ಯದಲ್ಲಿ ಅದಕ್ಕೆ ಆಳವಾಗಿ ಅದು ಲಂಗರ್ ಹಾಕ್ತಾರೆ. ಅದ್ರ ಒಳಗೆ ಅದರ ಒಂದು ಹುಕ್ಕಿರ್ತದೆ, ಅದು ಒಳಗೆ ಹೋಗಿ ಸಿಕ್ಕೊಳ್ತದೆ, ಅದಕ್ಕೆ ಅಲ್ಲಿ ನಿಲ್ತದೆ ಅದು. ಹೀಗೆ ಹಡಗನ್ನು ಅಥವಾ ನೌಕೆಗಳನ್ನು ನಿಲ್ಲಿಸಲಿಕ್ಕಾಗಿ ಕಟ್ಟಿ ಹಾಕುವಂಥದ್ದಕ್ಕೆ ಲಂಗರ್ ಅಂತ ಹೇಳ್ತಾರೆ. ಹೀಗೆ ನಮ್ಮದು ಜೀವನ ಮನಸ್ಸು ಸಂಸ್ಕಾರ ಎಲ್ಲ ಕಲಿಯುಗದಲ್ಲಿ ಕಟ್ಟಿ ಹಾಕ್ಕೊಂಡಿದ್ವಿ. ಈಗ ಬಾಬನ ಮಗು ಆದ ಮೇಲೆ ನಮ್ಮದು ಲಂಗರ್ ಬಿಡುಗಡೆ ಆಯಿತು ತಾನೇ, ಬಿಡಿಸ್ಕೊಂಡಿದ್ದೀರಲ್ವ, ಬಿಟ್ಟರೆ ಮಾತ್ರ ನೌಕೆ ಮುಂದೆ ಹೋಗ್ತದೆ. ಅಲ್ಲೇ ಕಟ್ಟಿ ಹಾಕಿದರೆ ನಿಂತಲ್ಲೇ ಅಲ್ಗಾಡ್ತಾ ಇರ್ತದೆ ಅದು ನೀರಿನ ರಭಸಕ್ಕೆ. ಹಾಗೆ ಈಗ ಕಲಿಯುಗದ ದಡವನ್ನು ಬಿಡಿಸ್ಕೊಂಡ್ಬಿಟ್ಟಿದ್ದೀರಿ ತಾನೇ. कोई ब्राह्मण टीका जा रहे, कोई याद की यात्रा में कम है, कोई हाथ छोड़ देते हैं तो गुटखा खाकर डूब मरते हैं, अर्थात फिर कलयुग में चले जाते हैं. ಹೀಗೆ ಬಾಬಾ ಹೇಳ್ತಿದ್ದಾರೆ ನೀವು ಕಲಿಯುಗದ ದಡ ಬಿಡಿಸ್ಕೊಂಡಿದ್ದೀರಿ ಅಂದರೆ ಕೆಲವು ಮಕ್ಕಳು ಪುರುಷಾರ್ಥದಲ್ಲಿ ಫಾಸ್ಟ್ ಹೋಗ್ತಿದ್ದಾರೆ, ಕೆಲವರು ನೆನಪಿನ ಯಾತ್ರೆಯಲ್ಲಿ ತುಂಬ ದುರ್ಬಲ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ ಕೆಲವರು ಬಾಬನನ್ನು ಕೈ ಬಿಟ್ಟುಬಿಡ್ತಾರೆ, ಪುನಃ ಮಾಯ ಪೆಟ್ಟಿಗೆ ಒಳಗಾಗ್ತಾರೆ, ಪುನಃ ಕಲಿಯುಗದ ಪಾಪಕರ್ಮದಲ್ಲಿ ಮುಳುಗಿಬಿಡ್ತಾರೆ, ಅರ್ಥಾತ್ ವಾಪಸ್ ಕಲಿಯುಗಕ್ಕೆ ಹೋಗ್ಬಿಡ್ತಾರೆ.
तुम जानते हो ಶಿವಯ್ಯ अब हमको ले जा रहे हैं यह यात्रा तो अनेक प्रकार के हैं. ಹೀಗೆ ಶಿವಬಾಬ ಅಂಬಿಗನಾಗಿ ಬಂದಿದ್ದಾರೆ. ನಮ್ಮ ನೌಕೆಯನ್ನು ಕಲಿಯುಗದ ನರಕದಿಂದ ಸತ್ಯುಗದ ಸ್ವರ್ಗದ ದಡಕ್ಕೆ ಪಾರು ಮಾಡ್ತಿದ್ದಾರೆ. ಅಂದರೆ ನಮ್ಮ ಜೀವನದ ನೌಕೆಗೆ ಅಂಬಿಗನಾಗಿ ಕೂತವರು ಶಿವಬಾಬ. ಅನೇಕ ಪ್ರಕಾರದ ಯಾತ್ರೆಗಳನ್ನು ನಾವು ಜನ್ಮ ಜನ್ಮಾಂತರದಿಂದ ಮಾಡ್ತಾ ಬಂದಿದ್ದೇವೆ. ಆದರೆ ಶಿವಬಾಬ ನಮಗೆ ಯಾತ್ರೆ ಮಾಡಿಸ್ತಾ ಇರೋದು ಯಾವುದು? कलयुग दड़ದಿಂದ सत्युगದ दड़ಕ್ಕೆ. तुम्हारी यात्रा एक ही है, ये बिल्कुल ही नारी यात्रा है. हाँ, तूफान आते हैं तो याद को तोड़ देते हैं. ಹೀಗೆ ನಾವೀಗ ಯಾತ್ರೆ ಮಾಡ್ತಾ ಇದ್ದೇವೆ. ಬಿಲ್ಕುಲ್ ಭಿನ್ನವಾಗಿರುವಂಥ ಯಾತ್ರೆ ಇದು. ಬಿರುಗಾಳಿ ಅಂತೂ ಬಾಬಾ ಹೇಳ್ತಾರೆ ಸಾಕಷ್ಟು ಬರ್ತವೆ, ಆದರೆ ಮಕ್ಕಳು ನೆನಪಿನಲ್ಲೇ ಆ ಸಮಸ್ಯೆಗಳನ್ನು ಗೆಲ್ಲಬೇಕಾಗಿದೆ. इस याद की यात्रा को अच्छी रीति पक्का करो, मेहनत करो, तुम कर्मयोगी हो. ಹೀಗೆ ನೆನಪಿನ ಯಾತ್ರೆಯಲ್ಲಿ ಮಕ್ಕಳು ಚೆನ್ನಾಗಿರಬೇಕು, ಪಕ್ಕಾ ಇರಬೇಕು. ಒಂದು ಕ್ಷಣನೂ ಮಕ್ಕಳು ಬಾಬನ್ನ ಮರಿಬಾರ್ದು. ಈ ಪರಿಶ್ರಮವನ್ನು ಮಾಡಿ ನೀವೀಗ ಕರ್ಮಯೋಗಿ ಆಗಿದ್ದೀರಿ. ಕೆಲಸ ಮಾಡ್ತಾ ಇದ್ರೂ ಬಾಬನ ನೆನಪಿನಲ್ಲಿ ಇರ್ತೀರಿ. ಜಿತ್ನಾ ಹೋ ಸಕೆ ಹಾತ್ ಕಾರ್ಡೆ ದಿಲ್ ಯಾರ್ಡೆ. ಎಷ್ಟು ಸಾಧ್ಯ ಅಷ್ಟು ಕೈ ಕೆಲಸ ಮಾಡ್ತಾ ಇದ್ರೂ ನಮ್ಮ ಮನಸ್ಸು ಬುದ್ಧಿ ಬಾಬನ ನೆನಪು ಮಾಡ್ತಾ ಇರಬೇಕು. आधा कल्प तो तुम आशिक बन माशुक को याद करते आए हो. ಅರ್ಧ ಕಲ್ಪದಿಂದ ನಾವು ಪರಮಾತ್ಮನನ್ನು ಪ್ರಿಯತಮನನ್ನು ನೆನಪು ಮಾಡ್ತಲೇ ಬಂದಿದ್ದೇವೆ. बाबा हमको यहाँ दुख है, अब हमको सुखधाम का मालिक बनाओ. याद की यात्रा में रहेंगे तो तुम्हारे पाप खलास हो जाएंगे. ಹೇ ಭಗವಂತ ತಂದೆ, ಇಲ್ಲಿ ಅಂತೂ ತುಂಬ ದುಃಖ ಇದೆ. ಈ ದುಃಖದಿಂದ ಬಿಡಿಸಿ ನನಗೆ ಸುಖಧಾಮಕ್ಕೆ ಕರ್ಕೊಂಡೋಗು, ಸುಖಧಾಮದ ಮಾಲೀಕತನ ಕೊಡು. ಹೀಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಪಾಪಕರ್ಮಗಳು ಭಸ್ಮ ಆಗುತ್ತವೆ. ತುಮ್ನೆ ಹಿ ಸ್ವರ್ಗ ಕಾ ವರ್ಷ ಪಾಯ ತಬ್ ಗವಾಯ ಹೈ ಭಾರತ್ ಸ್ವರ್ಗ ತಾಪ್ ಕಹತೆ ಹೈ ಪ್ರಾಚೀನ ಭಾರತ. ಹೀಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವೇ ಸ್ವರ್ಗದ ಭಾಗ್ಯವನ್ನು ಪಡ್ಕೊಂಡಿದ್ರಿ, ಈಗ ಕಳ್ಕೊಂಡಿದ್ದೀರಿ. ಯಾಕೆಂದರೆ ಭಾರತವೇ ಸ್ವರ್ಗವಾಗಿರ್ತದೆ. ಇದು ಪ್ರಾಚೀನ ಭಾರತ ಎಂದು ವರ್ಣನೆ ಇದೆ. ಭಾರತ को बहुत मान देते हैं, सबसे बड़ा भी है, सबसे पुराना भी है. ಭಾರತಕ್ಕೆ ತುಂಬ ಮಾನ್ಯತೆ ಕೊಡಲಾಗುತ್ತೆ. ಯಾಕೆಂದರೆ ಭಾರತ ತುಂಬ ದೊಡ್ಡ ದೇಶನೂ ಹೌದು, ತುಂಬ ಹಳೆಯ ದೇಶವೂ ಆಗಿದೆ. ये तो तुम जानते हो विनाश सामने खड़ा है. जो अच्छी रीति समझते हैं उन्हों के अंदर में बहुत खुशी रहती है. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ, ನಿಮಗೆ ಗೊತ್ತಿದೆ ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ಯಾರು ಎಷ್ಟು ಚೆನ್ನಾಗಿ ಜ್ಞಾನ ತಿಳ್ಕೊಳ್ತೀರಿ ಅಷ್ಟು ಆಂತರಿಕವಾಗಿ ನಿಮಗೆ ಖುಷಿ ಇರ್ತದೆ. प्रदर्शनी में कितने आते हैं, अहमदाबाद में देखो कितने साधु संत आदि हर प्रकार के आए, कहते हैं तुम तो सत्य कहते हो. ಬಾಬಾ ಹೇಳ್ತಾರೆ, ಪ್ರದರ್ಶನ ಮಾಡಿದಾಗ ಅನೇಕ ಆತ್ಮಗಳು ಬರ್ತಾರೆ. ಉದಾಹರಣೆಗೆ ಬಾಬಾ ಹೇಳ್ತಾರೆ ನೋಡಿ, ಅಹಮದಾಬಾದ್ನಲ್ಲಿ ತುಂಬ ಸಾಧು ಸಂತರು ಅನೇಕ ಪ್ರಕಾರದವರು ಜ್ಞಾನ ಕೇಳಲಿಕ್ಕೆ ಬಂದರು. ಕೊನೆಗೆ ಅವ್ರು ಹೇಳ್ತಾ ಹೋದರು, ನೀವು ಹೇಳ್ತಿರೋದು ಜ್ಞಾನ ಸತ್ಯ ಇದೆ, ಪರಂತು ಹಮ್ಕೋ ಬಾಪ್ ಸೆ ವರ್ಷ ಲೇನೆ ಥೋಡಿ ಬುದ್ಧಿ ಮೇ बैठता है. ನೀವು ಹೇಳ್ತಿರೋದು ಸತ್ಯ ಇದೆ, ಸರಿ ಇದೆ ಅಂತ ಹೇಳ್ತಾರೆ. ಆದರೆ ನಾವು ಪರಮಾತ್ಮ ತಂದೆಯಿಂದ ಭಾಗ್ಯ ಪಡಿಬೇಕು ಎಂಬ ಜ್ಞಾನ ವಾಕ್ಯ ಅವರ ಬುದ್ಧಿಯಲ್ಲಿ ಬರಲಿಲ್ಲ. यहाँ से बाहर निकले खलास. अभी तुम जानते हो कि बाप हमको स्वर्ग में ले जाते हैं, वहाँ न गर्भ जेल, वहाँ जेल होगी. ಹೀಗೆ ಜ್ಞಾನ ಕೇಳ್ತಾರೆ ಬಾಬನ ಮುಂದೆ. ಹೊರಗೆ ಹೋದ್ಮೇಲೆ ಈ ಜ್ಞಾನ ಇರಲ್ಲ, ಇಲ್ಲಿಯೇ ಬಿಟ್ಟು ಹೋಗ್ಬಿಡ್ತಾರೆ. ಮಕ್ಕಳೇ, ನಿಮಗೆ ಗೊತ್ತಿದೆ ಬಾಬಾ ನಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ನೋಡಿ, ಸತ್ಯುಗ ಸ್ವರ್ಗದಲ್ಲಿ ಆತ್ಮ ಗರ್ಭ ಜೈಲಿನಲ್ಲಿ ಇರಲ್ಲ. ಈ ಕಲಿಯುಗದ ಯಾವುದೇ ಸ್ಥೂಲ ಜೈಲು ಅಲ್ಲಿ ಇರಲಿಲ್ಲ. फिर कभी जेल का मुँह देखने को नहीं मिलेगा, दोनों जेल नहीं रहेंगे. ಹೀಗೆ ಸತ್ಯ ತ್ರೇತಾಯುಗದಲ್ಲಿ ಜೇಲ್ ಎಂಬ ಶಬ್ದನೇ ಇಲ್ಲ, ಮತ್ತು ಜೇಲ್ ಎಲ್ಲಿರ್ಲಿಕ್ಕೆ ಸಾಧ್ಯ? ಎರಡೂ ಪ್ರಕಾರದ ಗರ್ಭ ಜೇಲ್ ಆಯಿತು, ಸ್ಥೂಲ ಜೇಲ್ ಆಯಿತು, ಎರಡೂ ಅಲ್ಲಿಲ್ಲ. यह सब है माया का पाम, आजकल हरेक बात क्विक होती है. ಹೀಗೆ ಕಲಿಯುಗ ಜಗತ್ತಂದರೆ ಮಾಯ, ಅನೇಕ ಪ್ರಕಾರದ ಚಮತ್ಕಾರ ನಡೀತಾ ಇದೆ. ಹೀಗೆ ಕಲಿಯುಗ ಜಗತ್ತಿನಲ್ಲಿ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಕ್ವಿಕ್ ಆಗ್ತದೆ. ಅಂದರೆ ಪಾಪ, ಅದರ ಫಲ ಅಥವಾ ಪಾಪ ಕರ್ಮ ಮಾಡುವುದು ವಿಚಾರ ಹೆಚ್ಚು ಸಮಯ ತಗೊಳ್ಳಲ್ಲ, ಕ್ವಿಕ್ ಮಾಡ್ತಾರೆ.
ಮೌತ್ भी ಕ್ವಿಕ್ ಹೋತೆ रहते हैं. ಎಷ್ಟು ಬೇಗ ಬೇಗ ಪಾಪಕರ್ಮಗಳು ಮಾಡ್ತಾ ಇರ್ತಾರೆ ಅಷ್ಟೇ ಬೇಗ ಬೇಗ ಕ್ವಿಕ್ ಅಂದರೆ ಕ್ಷಣದಲ್ಲಿ ಮೃತ್ಯುನೂ ಬರ್ತಾ ಇದೆ. ಇಂದು ಚೆನ್ನಾಗಿದ್ದಾನೆ ಮನುಷ್ಯ, ಇಂದು ಎಲ್ಲ ರೀತಿಯಿಂದಲೂ ಅವನು ಆರೋಗ್ಯವಂತನಾಗಿದ್ದಾನೆ ಅಂತ ಕಾಣಿಸ್ತಿರ್ತಾನೆ, ನಾಳೆ ಇದ್ದಕ್ಕಿದ್ದ ಹಾಗೆ ಮೃತ್ಯು ಬಂದುಬಿಡ್ತದೆ. तो सतयुग में से कोई उपद्रव होते ही नहीं, यहाँ मौत भी जल्दी तो दुख भी बहुत होंगे. ಹೀಗೆ ಸತ್ಯುಗದಲ್ಲಿ ಅಪಮೃತ್ಯುವಿನ ಉಪದ್ರವ ಇಲ್ಲ ಅಂತಾರೆ ಬಾಬಾ. ಈ ಕಲಿಯುಗದಲ್ಲಿ ನೋಡಿ ಮೃತ್ಯುನೂ ಬೇಗ ಬೇಗ ಬರ್ತಾ ಇದೆ, ಅನೇಕ ಪ್ರಕಾರದ ದುಃಖನೂ ಸಾಕಷ್ಟಿದೆ. ಸಬ್ ಖಲಾಸ್ ಹೋ ಜಾಯೆಂಗೆ, ಸಾರಿ ಧರ್ತಿ ನೈ ಹೋ ಜಾಯೇಗಿ, ಎಲ್ಲ ಸಮಾಪ್ತಿ ಆಗಿಬಿಡುತ್ತೆ. ಮುಂದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ ಭೂಮಿ ಸಂಪೂರ್ಣ ಹೊಸದಾಗ್ತದೆ. सतयुग में देवी देवताओं की राजधानी थे सो जरूर फिर होगी. ಹೀಗೆ ಸತ್ಯುಗದಲ್ಲಿ ದೇವಿ ದೇವತೆಗಳ ರಾಜಧಾನಿ ಇತ್ತು, ಸೊ ಪುನಃ ಅದು ನಿರ್ಮಾಣ ಆಗ್ತಾ ಇದೆ. आगे चल देखना क्या होता है, बहुत भयंकर सीन है, तुम बच्चों ने साक्षात्कार किया है. ಮುಂದೆ ಏನಾಗುತ್ತೆ, ಭಯಂಕರ ವಿನಾಶ ಹೇಗಾಗುತ್ತಿದೆಲ್ಲ ಬಾಬಾ ಸಾಕ್ಷಾತ್ಕಾರದಲ್ಲಿ ಮಕ್ಕಳಿಗೆ ತೋರಿಸಿದ್ದಾರೆ. ಮುಂದೆ ಇದೆಲ್ಲ ಪ್ರಾಕ್ಟಿಕಲಿ ನಡೀತದೆ, ಹೆಣಗಳ ರಾಶಿ ಬೀಳ್ತದೆ. बच्चों के लिए मुख्य है याद की यात्रा, यह है चढ़ती कला की यात्रा. ಬಾಬಾ ಮಕ್ಕಳಿಗೆ ಅತಿ ಮುಖ್ಯವಾಗಿ ವರ್ತಮಾನ ಸಮಯದಲ್ಲಿ ಪುರುಷಾರ್ಥ, ಪ್ರಯತ್ನ, ಪರಿಶ್ರಮ ಒಂದೇ ಮಾತಿನ ಮಾಡಲಿಕ್ಕೆ ಹೇಳ್ತಿರೋದು, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಈ ಪ್ರಯತ್ನವೇ ನಿಮಗೆ ಎತ್ತರಕ್ಕೆ ಕೊಂಡು ಹೋಗುತ್ತದೆ. अच्छा, मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, धन्यवाद बाबा, मेरा बाबा, प्यारा बाबा, मीठा बाबा. मुख्यांश, सदा इस स्मृति में रहना है कि हम ब्राह्मण हैं, हम ब्राह्मणों के ही भगवान पढ़ाते हैं, हम अभी ब्राह्मण सो देवता बन रहे हैं. ಸದಾ ಮಕ್ಕಳಿಗೆ ಸ್ಮೃತಿ ಇರಬೇಕು, ನಾವೀಗ ಬ್ರಾಹ್ಮಣರು, ಬ್ರಾಹ್ಮಣರಿಗೇ ಭಗವಂತ ಈ ಶಿಕ್ಷಣ ಕೊಡ್ತಾ ಇದ್ದಾರೆ. ನಾವು ಬ್ರಾಹ್ಮಣರೇ ನಾಳೆ ದೇವತೆಗಳಾಗುತ್ತೇವೆ. सेकेंड पॉइंट, ज्ञान रत्नों से अपनी झोली भरकर दान करना है. इस कलयुगी पतित दुनिया का किनारा छोड़ देना है. माया के तूफानों से डरना नहीं है. ಈ ಜ್ಞಾನ ರತ್ನಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಬೇಕು ಮತ್ತು ದಾನ ಮಾಡಬೇಕು. ಈ ಕಲಿಯುಗಿ ಪತಿತ ಜಗತ್ತಿನಿಂದ ನಾವು ಭಿನ್ನರಾಗಬೇಕಾಗಿದೆ. ಮಾಯೆಯ ಬಿರುಗಾಳಿಗೆ ಭಯಪಡಬಾರದು. वरदान, पावरफुल स्थिति द्वारा रचना के सर्व आकर्षणों से दूर रहने वाले मास्टर रचयिता भव. ಪವರ್ಫುಲ್ ಸ್ಥಿತಿಯ ಮೂಲಕ ರಚನೆಯ ಸರ್ವ ಆಕರ್ಷಣೆಗಳಿಂದ ದೂರವಾಗಿದ್ದು ಮಾಸ್ಟರ್ ರಚಯಿತಾ ಆಗಿರಿ. ವಿವರಣೆ, जब मास्टर रचयिता मास्टर नॉलेजफुल के पावरफुल स्थिति व नशे में स्थित रहेंगे तब रचना के सर्व आकर्षणों से परे रह सकेंगे, क्योंकि अभी रचना और भी भिन्न भिन्न रंग डंग रूप रचेगी. इसलिए अभी बचपना की भूले, अलबेलापन की भूले, आलस्य की भूले, बेपरवाह के भूले जो रही हुई है उन्हें भूलकर अपने पावरफुल शक्ति स्वरूप शस्त्रधारी स्वरूप सदा जागती ज्योति स्वरूप को प्रत्यक्ष करो, तब कहेंगे मास्टर रचयिता. ಮಾಸ್ಟರ್ ರಚಯಿತ ಮಾಸ್ಟರ್ ನಾಲೆಜ್ಫುಲ್ ಪವರ್ಫುಲ್ ಸ್ಥಿತಿಯ ನಶೆಯಲ್ಲಿ ಸ್ಥಿತರಾಗಿದ್ದು, ರಚಯಿತ ಅಂದರೆ ಸರ್ವರ ಆಕರ್ಷಣೆಯಿಂದ ಭಿನ್ನರಾಗಬೇಕು. ಯಾಕೆ ಅಂದರೆ ನೀವೀಗ ರಚನಾ ಭಿನ್ನ ಭಿನ್ನ ಪ್ರಕಾರದ ಬಣ್ಣ ಬಣ್ಣದ ರೂಪಗಳನ್ನು ಧರಿಸ್ತದೆ ಮಾಯೆ, ಆ ರೂಪ ಧರಿಸಿಕೊಂಡು ಬರ್ತದೆ. ಹೀಗಾಗಿ ನಾವು ಈ ಸಮಯದಲ್ಲಿ ನಮ್ಮ ಬಾಲ್ಯ ರೂಪದ ಹುಡುಗಾಟಿಕೆ, ಆಲಸ್ಯ ಮತ್ತು ಬೇಜವಾಬ್ದಾರಿತನ,
ಇದೆಲ್ಲವನ್ನು ಸಹ ಬಾಬಾ ಹೇಳ್ತಾ ಇದ್ದಾರೆ. ಮರೆತು ನೀವೀಗ ಪವರ್ಫುಲ್ ಆಗಬೇಕು, ಶಕ್ತಿ ಸ್ವರೂಪರಾಗಬೇಕು, ಶಸ್ತ್ರಧಾರಿ ಸ್ವರೂಪರಾಗಿದ್ದು ಸದಾ ಬೆಳಗುವ ಜ್ಯೋತಿ ಆತ್ಮಗಳಾಗಿ ನಾವು ಪ್ರತ್ಯಕ್ಷ ಆಗಬೇಕಾಗಿದೆ. ಇದಕ್ಕೆ ಹೇಳಲಾಗುತ್ತೆ ಮಾಸ್ಟರ್ ರಚಯಿತ स्लोगन, मन की स्थिति में ऐसा हार्ड बनो जो कोई भी परिस्थिति उससे पिघला ना दे. ನಮ್ಮ ಮನೋಸ್ಥಿತಿ ಇಷ್ಟು ಸ್ಟ್ರಾಂಗ್ ಇರಬೇಕು, ಹಾರ್ಡ್ ಇರಬೇಕು ಅಂದರೆ ಯಾವ ಪರಿಸ್ಥಿತಿ ಕೂಡ ನಮ್ಮ ಮನಸ್ಸನ್ನು ಕರಗಿಸಿರಬಾರ್ದು ಅಂದರೆ ನಾವು ದುಃಖಿತರು ಚಿಂತಿತರು ಆಗಿರಬಾರ್ದು. ಅಚ್ಚಾ, ಓಂ ಶಾಂತಿ. ಈ ದಿನ ಬಾಬಾ ಮುಖ್ಯವಾಗಿ ನಮಗೇನು ತಿಳಿಸ್ತಿದ್ದಾರೆ, ಮನಸ ವಾಚ ಕರ್ಮಣ ಎಕ್ಯುರೇಟ್ ಅಂದರೆ ನಾವು ಬರುವಾಗ ಹೇಗಿದ್ವಿ ನಾವು ಆತ್ಮ ಪವಿತ್ರ ನಿರಾಕಾರ ಪವಿತ್ರ ಸ್ವರೂಪ ಆತ್ಮ, ರಿಟರ್ನ್ ಹೋಗುವಾಗಲೂ ನಾವು ಆತ್ಮ ಅದೇ ರೀತಿ ಆಗಬೇಕಾಗಿದೆ. ಯಾಕೆಂದರೆ ನಾಳೆ ನಾವು ದೇವತೆಗಳಾಗೋರು. ಈಗ ನಾವು ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣರಾಗಿದ್ದೇವೆ, ಜುಟ್ಟಿಗೆ ಸಮಾನರಾಗಿದ್ದೇವೆ. ಈ ನಮ್ಮ ಜೀವನ ಶ್ರೇಷ್ಠ ಜೀವನವನ್ನು ಎಂದಿಗೂ ಸಹ ನಾವು ಮರಿಬಾರ್ದು. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಮಸ್ತಕದ ಗುಹೆಯಲ್ಲಿ ಪ್ರಕಾಶವಾಗಿ ಬೆಳಗುತ್ತಿರುವ ಸಂಪೂರ್ಣ ಸ್ವತಂತ್ರ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ.